श्रीगुरुभ्यो नमः। श्रीपरमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिभयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಅಧಿಕ ಮಾಸದ ಒಂದು ಪವಿತ್ರವಾದ ಕಾಲದಲ್ಲಿ ನಾವು ಸೇರಿದ್ದೇವೆ. ಈ ಒಂದು 2 ದಿವಸ, ಇವತ್ತು ಮತ್ತೆ ನಾಳೆ, ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡಬೇಕಾದ ಧರ್ಮಾಚರಣೆಗಳು ಮತ್ತು ಅದರ ಮಹಿಮೆಗಳು, ಅಧಿಕ ಮಾಸದ ಮಹತ್ವವನ್ನ ತಿಳಿಸತಕ್ಕ ಅನೇಕ ಕಥೆಗಳು, ಅದನ್ನ ನಾವು ಯಥಾಮತಿ ಯಥಾಶಕ್ತಿ ತಿಳಿಯೋಣ. ಗಣಪತ್ಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ಈ ಒಂದು ಜ್ಞಾನ ಯಜ್ಞವನ್ನ ನಿರ್ವಿಘ್ನವಾಗಲಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಅಧಿಕ ಮಾಸದ ವಿವರಗಳು ಬೃಹನ್ನಾರದೀಯ ಪುರಾಣ, ಪದ್ಮಪುರಾಣ, ಭವಿಷ್ಯ ಪುರಾಣ, ಭವಿಷ್ಯೋತ್ತರ ಪುರಾಣ ಇವೇ ಮೊದಲಾದ ಪುರಾಣಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಅದರ ಆಧಾರದಲ್ಲಿ ಕೆಲವು ವಿಚಾರಗಳನ್ನು ನಾವು ನೋಡೋಣ. ಈ ಅಧಿಕ ಮಾಸ ಅಂದ್ರೆ ಇದು ಒಂದು ಅಧಿಕವಾದ ಒಂದು ಎಕ್ಸ್ಟ್ರಾ ಅಂತ ಏನು ಹೇಳ್ತೀವಿ, ಆ ರೀತಿಯಾದ ಮಾಸ ಇದು, ಹಾಗೆ ಅಂತ ಸಾಮಾನ್ಯ ಅರ್ಥ ಬರುತ್ತದೆ. ಇದಕ್ಕೆ ಮಲಮಾಸ ಅಂತಲೂ ಕರೀತಾರೆ. ಇದಕ್ಕೆ ಮಲಮಾಸ ಅಂತ ಯಾಕೆ ಬಂತು ಹಾಗೆಂದ್ರೆ, ಯಸ್ಮಿನ್ ಮಾಸೇನ ಸಂಕ್ರಾಂತಿ ಸಂಕ್ರಾಂತಿ ದ್ವಯಮೇವ ಮಲಮಾಸಸ್ಯ ವಿಜ್ಞೇಯ ಮಾಸಸ್ಯ ತ್ರಯೋದಶಃ ಚಾಂದ್ರಮಾಸೋ ಹಿ ಅಸಂಕ್ರಾಂತೋ ಮಲಮಾಸ ಪ್ರಕೀರ್ತಿತ. ಯಾವ ಮಾಸದಲ್ಲಿ ಸಂಕ್ರಮಣ ಇರೋದಿಲ್ಲ ಅಂದ್ರೆ ಸೂರ್ಯ 12 ರಾಶಿಯಲ್ಲಿ ತಿರುಗುತ್ತಾನೆ, ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲಿ ಇರ್ತಾನೆ, ಹಾಗೆ ಅಂತ ಅದನ್ನ ಸಂಕ್ರಮಣ ಅಂತ ಕರಿತೀವಿ. ಮೇಷ ಸಂಕ್ರಮಣ, ಮಕರ ಸಂಕ್ರಮಣ, ಹಾಗೆ ಅಂತೆಲ್ಲ ನಾವು ಕೇಳ್ತೀವಿ. ಆದರೆ ಯಾವ ಚಾಂದ್ರಮಾನದ ಮಾಸದಲ್ಲಿ ಸಂಕ್ರಮಣ ಇರೋದಿಲ್ಲವೋ ಅಂತ ಚಾಂದ್ರ ಮಾಸವನ್ನ, ಚಾಂದ್ರಮಾನಕ್ಕೆ ಸಂಬಂಧಪಟ್ಟ ಮಾಸವನ್ನ ಮಲಮಾಸ ಅಥವಾ ಅಧಿಕ ಮಾಸ ಅಂತ ಕರಿತೀವಿ ಅಂತ ಒಟ್ಟು. ಈ ಮಾಸದಲ್ಲಿ ಯಾವೇ ಸಂಸ್ಕಾರ, ಷೋಡಶ ಸಂಸ್ಕಾರದಲ್ಲಿ ಉಪನಯನ, ವಿವಾಹ ಇತ್ಯಾದಿ, ಗೃಹ ಪ್ರವೇಶ ಇತ್ಯಾದಿ ಯಾವುದನ್ನು ಕೂಡ ಮಾಡುವಂತೆ ಇಲ್ಲ. ಪರಮಾತ್ಮನ ಅನುಗ್ರಹಕ್ಕೆ ಅದು ಕಾರ್ಯ ಆಗೋದಿಲ್ಲ, ಪರಮಾತ್ಮ ಪ್ರೀತನಾಗೋದಿಲ್ಲ ಅಂತ ಒಟ್ಟು ಅದರ ಅಭಿಪ್ರಾಯ. ಅದರಿಂದ ಇದಕ್ಕೆ ಮಲಮಾಸ ಅಂತನೂ ಒಂದು ಹೆಸರು ಇದೆ. ಈ ಮಾಸವನ್ನ ಸೃಷ್ಟಿ ಮಾಡಿದಾಗ, ಆ ಮಾಸಕ್ಕೆ ಅಭಿಮಾನಿ ದೇವತೆಯನ್ನ ಸೃಷ್ಟಿ ಮಾಡಿದಾಗ, ಆ ದೇವತೆ ಪ್ರಾರ್ಥನೆ ಮಾಡ್ಕೋತಾಳೆ. ಎಲ್ಲಾ ಮಾಸದಲ್ಲೂ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಗಳು ಆಗ್ತಾ ಇದೆ, ಆದರೆ ಈ ಮಲಮಾಸ, ನನ್ನ ಮಾಸದಲ್ಲಿ ಎಲ್ಲಾ ಕಾರ್ಯಗಳು ನಡೀತಾ ಇಲ್ಲ, ಹಾಗೆ ಅಂತ. ಇದು ನನಗೆ ದುಃಖದಾಯಕ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಪರಮಾತ್ಮ, ಯೋಚನೆ ಮಾಡಬೇಡ, ಈ ಒಂದು ಮಾಸದಲ್ಲಿ ಅದಕ್ಕೆ ನಿಯಾಮಕನಾಗಿ ನಾನೇ ಇರ್ತೇನೆ, ಹಾಗೆ ಅಂತ ಪರಮಾತ್ಮ ಪುರುಷೋತ್ತಮ ರೂಪದಿಂದ, ಲಕ್ಷ್ಮೀದೇವಿ ಆನಂದ ಎನ್ನುವ ರೂಪದಿಂದ, ಆನಂದ ಪುರುಷೋತ್ತಮ ಅಂತ ಹೇಳ್ತಾರೆ. ಆನಂದ ಪುರುಷೋತ್ತಮ ರೂಪದಿಂದ ಪರಮಾತ್ಮ ಲಕ್ಷ್ಮೀನಾರಾಯಣರು ನಿಯಾಮಕರಾಗಿ ಇದ್ದು, ಈ ಮಾಸದಲ್ಲಿ ಏನೇ ಮಾಡತಕ್ಕ ಒಂದು ಅಲ್ಪ ಸತ್ಕಾರ್ಯಗಳು ಅಂದ್ರೆ ಸ್ನಾನ, ದಾನ, ವ್ರತಗಳು, ಅದೆಲ್ಲವಕ್ಕೂ ಕೂಡ ಅಕ್ಷಯವಾದ ಫಲ, ಅಧಿಕವಾದ ಫಲವನ್ನ ಬೇರೆ ಮಾಸದಲ್ಲಿ ಮಾಡುವುದಕ್ಕಿಂತ ಹೆಚ್ಚಾಗಿ ಫಲ ಬರುವಂತೆ, ಪರಮಾತ್ಮ ಪ್ರೀತನಾಗುವಂತೆ
ಇದರಲ್ಲಿ ಮಾಡ್ತಾನೆ, ಈ ಮಾಸದಲ್ಲಿ ಮಾಡ್ತಾನೆ ಅಂತ ಆ ಅಭಿಮಾನಿ ದೇವತೆಗೆ ವರವನ್ನ ಕೊಟ್ಟದ್ದರಿಂದ ಅಂದರಿಂದ ಈ ಅಧಿಕ ಮಾಸದ ವ್ರತಾನುಷ್ಠಾನವನ್ನ ಜ್ಞಾನಿಗಳು ಮಾಡ್ತಾರೆ, ಸಜ್ಜನರು ಮಾಡ್ತಾರೆ ಹಾಗೆಂತ. ಇನ್ನು ಅದರಿಂದ ಇದಕ್ಕೆ ಮಲಮಾಸ ಅಂತ ಅಂದ್ರೆ, ಮಲಮಾಸ ಅಂದ್ರೆ ಮಲವನ್ನ ಕಳಿಯತಕ್ಕ ಮಾಸ ಅಂತನೂ ಒಂದು ಅರ್ಥ ಬರ್ತದೆ. ಮಲಾಪಕರ್ಷಕೋ ಮಾಸ ಮಲಮಾಸ ತಥೋಬುಧೈಹಿ. ಮನಸ್ಸಿನಲ್ಲಿ ಇರತಕ್ಕ ಮಲ ಅಂದ್ರೆ ಯಾವುದು? ಕಾಮಕ್ರೋಧಾದಿಗಳು. ಅಲ್ಪ ಸಾಧನೆಯಿಂದ ಮಹತ್ತಾದ ಫಲವನ್ನ ತಂದುಕೊಡತಕ್ಕದ್ದು, ಮನಸ್ಸಿನ ಕಲುಷವನ್ನ ಪರಿಹಾರ ಮಾಡತಕ್ಕದ್ದು. ಅದರಿಂದ ಇದಕ್ಕೆ ಮಲಮಾಸ ಅಂತ ಹೆಸರು. ಮಲವನ್ನ ತೆಗೆಯುವ ಮಾಸ ಎಂಬ ಒಂದು ಅರ್ಥದಲ್ಲೂ ಕೂಡ ಮಲಮಾಸ ಅಂತ ಇದನ್ನು ನಾವು ಪ್ರಯೋಗ ಮಾಡ್ತೇವೆ. ಹೇಗೆ ಪರ್ವತಗಳಲ್ಲಿ ಮೇರು ಪರ್ವತ ಶ್ರೇಷ್ಠವೋ, ಗ್ರಹಗಳಲ್ಲಿ ಸೂರ್ಯ ಶ್ರೇಷ್ಠನಾಗಿದ್ದಾನೋ, ನದಿಗಳಲ್ಲಿ ಗಂಗಾ ನದಿ ಪವಿತ್ರವೋ, ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠ ಹೇಗೋ, ನಕ್ಷತ್ರಗಳಲ್ಲಿ ಚಂದ್ರ ಹೇಗೆ ಶ್ರೇಷ್ಠನೋ, ಪ್ರಾಣಿಗಳಲ್ಲಿ ಪಶು ಗೋವು ಹೇಗೆ ಶ್ರೇಷ್ಠವೋ, ಮನುಷ್ಯರಲ್ಲಿ ಬ್ರಾಹ್ಮಣ ಹೇಗೆ ಶ್ರೇಷ್ಠನೋ, ಹಾಗೆ ಈ ಮಾಸದಲ್ಲಿ 12 ಮಾಸಗಳಲ್ಲಿ 13 ಮಾಸಗಳಲ್ಲಿ ಅಧಿಕ ಮಾಸ ಅದು ಶ್ರೇಷ್ಠವಾದದ್ದು ಹಾಗೆ ಅಂತ ನೋಡಿ. ಪುರಾಣದ ಮಾತು, ಅಕಾಮಸ್ ಸರ್ವಕಾಮೋವ ಯೋಧಿಮಾಸಂ ಪ್ರಪೂಜಯೇತ್ ಕರ್ಮಾಣಿ ಭಸ್ಮಸಾತ್ ಕೃತ್ವ ಮಾಮೇವೇಶ್ಯತ್ಯಶಂಶಯಂ ಹಾಗೆ ಅಂತ. ಅಕಾಮಸ್ ಸರ್ವಕಾಮೋವ, ನಿನಗೆ ಇದು ಬೇಕು ಅದು ಬೇಕು ಅಂತ ಬಯಕೆ ಇರಬಹುದು, ಅಥವಾ ಯಾವ ಬಯಕೆಯೂ ಇಲ್ಲದೆ ಇರಬಹುದು. ಹಾಗಿದ್ರೂ ಕೂಡ ಅಧಿಕ ಮಾಸದಲ್ಲಿ ಯಾರು ಆ ಪುರುಷೋತ್ತಮನನ್ನ, ಲಕ್ಷ್ಮೀನಾರಾಯಣನನ್ನ ಪೂಜೆ ಮಾಡ್ತಾರೆ, ಅವರ ಎಲ್ಲಾ ಪಾಪವೂ ಕೂಡ ಭಸ್ಮವಾಗುತ್ತದೆ. ಇದರಲ್ಲಿ ಯಾವ ಸಂಶಯವೂ ಬೇಡ ಹಾಗೆ ಅಂತ ಪರಮಾತ್ಮನ ಒಂದು ನುಡಿ ಇದೆ. ಅದರಿಂದ ಈ ಮಾಸದಲ್ಲಿ ವಿಧಿ ಪ್ರಕಾರ ಯಾರು ಮಾಸ ಧರ್ಮವನ್ನ ಆಚರಣೆ ಮಾಡ್ತಾರೆ ಅವರು ತಮ್ಮ ಕುಲವನ್ನೇ ಉದ್ಧಾರ ಮಾಡಿ ವಿಷ್ಣುಲೋಕಕ್ಕೆ ಕರೆದೊಯ್ಯುತ್ತಾರೆ. ಕುಲಂ ಸ್ವಕೀಯಂ ಉದ್ಧೃತ್ಯ ಮಾಮೇವೇಶ್ಯತ್ಯ ಸಂಶಯಂ ಹಾಗೆ ಅವರ ಕುಲವೇ ಪಾವನವಾಗುತ್ತದೆ ಅಂತ ಪವಿತ್ರವಾದ ವ್ರತ ಈ ಅಧಿಕ ಮಾಸದ ವ್ರತ ಹಾಗೆ ಅಂತ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಕ್ಷೇತ್ರಾನಿ ಸರ್ವದೇವತಾಃ ತದ್ದೇಹೇ ತಾನಿ ತಿಷ್ಟಂತಿ ಯಃ ಕುರ್ಯಾತ್ ಪುರುಷೋತ್ತಮಂ. ಈ ಅಧಿಕ ಮಾಸ ವ್ರತವನ್ನ ಆಚರಣೆ ಮಾಡುವವರು ಅವರ ಶರೀರದಲ್ಲಿ ಭೂಮಿಯಲ್ಲಿ ಇರತಕ್ಕ ಎಲ್ಲಾ ತೀರ್ಥಗಳು ಸನ್ನಿಹಿತವಾಗಿದೆ, ಎಲ್ಲಾ ಕ್ಷೇತ್ರಗಳು ಸನ್ನಿಹಿತವಾಗಿದೆ, ಎಲ್ಲಾ ದೇವತೆಗಳು ಸನ್ನಿಹಿತವಾಗಿ ಇರ್ತಾರೆ. ಅವರನ್ನ ನೋಡಿದ್ರೆ ಸಾಕು, ಅಧಿಕ ಮಾಸ ವ್ರತ ಆಚರಣೆ ಅವರನ್ನ ನೋಡಿದ್ರೆ ಸಾಕು, ನಮ್ಮ ಎಲ್ಲಾ ಪಾಪವು ಪರಿಹಾರ ಆಗ್ತದೆ ಅಂತ ಅದರ ಅಭಿಪ್ರಾಯ. ದುಸ್ವಪ್ನಂ ಚೈವ ದಾರಿದ್ರ್ಯಂ ದುಷ್ಕೃತಂ ತ್ರಿವಿಧಂ ಚಯತ್ ತತ್ಸರ್ವಂ ವಿಲಯಂ ಯಾತಿ ಕೃತೆ ಶ್ರೀ ಪುರುಷೋತ್ತಮೇ ಹಾಗೆ. ಚಂದ ಇದು ನೋಡಿ. ಏನು ದುಸ್ವಪ್ನಗಳು ಅಂತ ಏನಿದೆ, ಅಥವಾ ದಾರಿದ್ರ್ಯ ಅಂತ ಏನಿದೆ, ಅನೇಕ ದೃಷ್ಟಾಂತಗಳನ್ನ, ಅನೇಕ ಕಥೆಗಳನ್ನ ನಾವು ನೋಡ್ಲಿಕ್ಕಿದ್ದೀವಿ. ದಾರಿದ್ರ್ಯ ಹೇಗೆ ಪರಿಹಾರ ಮಾಡುತ್ತದೆ ಹಾಗೆ. ದುಷ್ಕೃತಂ ಅನೇಕ ಪಾಪಗಳು, ಅದನ್ನು ನೋಡ್ಲಿಕ್ಕಿದ್ದೀವಿ. ಈ ವ್ರತಗಳು ಹೇಗೆ, ಈ ಅಧಿಕ ಮಾಸ ವ್ರತ ಹೇಗೆ ಪಾಪವನ್ನ ಪರಿಹಾರ ಮಾಡುತ್ತದೆ ಹಾಗೆಂಬ ಅದನ್ನು ಕೂಡ ನೋಡ್ಲಿಕ್ಕಿದ್ದೀವಿ. ಅದರಿಂದ 3 ನಾಶವಾಗುತ್ತದೆ ಅಂತ ಹೇಳ್ತಾರೆ. ದುಸ್ವಪ್ನ, ದಾರಿದ್ರ್ಯ ಮತ್ತು ದುಷ್ಕೃತ, ಇದೆಲ್ಲವೂ ಕೂಡ ಈ ಅಧಿಕ ಮಾಸದಿಂದ ನಿವರ್ತಿ ಆಗ್ತದೆ ಅಂತ ಒಟ್ಟು. ಪುರುಷೋತ್ತಮ ಸೇವಾಯಾಂ ನಿಶ್ಚಲಂ ಹರಿಸೇವಕಂ ವಿಘ್ನಾದ್ ರಕ್ಷಂತಿ ಶಕ್ರಾದ್ಯಾಹ ಪುರುಷೋತ್ತಮ ತುಷ್ಟಯೇ. ಈ ಅಧಿಕ ಮಾಸದಲ್ಲಿ ಯಾರು ಹರಿಪ್ರೀತಿಗಾಗಿ, ಪರಮಾತ್ಮನ ಪ್ರೀತಿಗಾಗಿ ಏನು ವ್ರತಾನುಷ್ಠಾನಗಳನ್ನು ಮಾಡ್ತಾರೆ, ಅವರಿಗೆ ಯಾವ ನೋವು ತೊಂದರೆಯೂ ಆಗದಂತೆ ಇಂದ್ರಾದಿ ದೇವತೆಗಳು ರಕ್ಷಕರಾಗಿ ಇರ್ತಾರೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾರೆ ನೋಡಿ. ವ್ರತ ಉಪವಾಸ ಮಾಡುವಾಗ ಏನಾದ್ರು ತೊಂದರೆ ಆಗ್ಬೋದೋ ಏನೋ ಅಂತ ಒಂದು ಭಯ ಇರಬಹುದು ನಮಗೆ, ಆದರೆ ಪರಮಾತ್ಮನ ಆಜ್ಞೆಯಂತೆ ಇಂದ್ರಾದಿ ದೇವತೆಗಳು ರಕ್ಷಕರಾಗಿ ಇದ್ದು ಆ ಭಕ್ತನನ್ನ ರಕ್ಷಣೆ ಮಾಡ್ತಾರೆ. ಅದರಿಂದ ನಿಶ್ಚಿಂತೆಯಿಂದ ನಾವು ವ್ರತಾನುಷ್ಠಾನವನ್ನ ಮಾಡಬಹುದು ಹಾಗೆ ಅಂತ. ಪುರುಷೋತ್ತಮಸ್ಯ ವ್ರತಿನೋ ಯತ್ರ ಯತ್ರ ವಸಂತಿ ಚ ಭೂತ ಪ್ರೇತ ಪಿಶಾಚಾದ್ಯಾಹ ನ ತಿಷ್ಠಂತಿ ತದಗ್ರತಃ. ಯಾವ ವ್ಯಕ್ತಿ ಪುರುಷೋತ್ತಮ ವ್ರತವನ್ನ ಅಂದ್ರೆ ಅಧಿಕ ಮಾಸದ ವ್ರತವನ್ನ ಆಚರಣೆ ಮಾಡ್ತಾನೆ, ಅವನ ಎದುರುಗಡೆ ಭೂತ ಪ್ರೇತ ಪಿಶಾಚಿಗಳು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟು
ಪಾವಿತ್ರ್ಯವನ್ನ ತಂದುಕೊಡತಕ್ಕದ್ದು ಈ ವ್ರತ. ಇನ್ನು ಧನಧಾನ್ಯ ಸಂಪತ್ತು, ಪಶುಗಳು, ಪುತ್ರ ಪೌತ್ರರು, ಇದೆಲ್ಲದಕ್ಕೂ ಕೂಡ ಈ ಮಾಸ ಕಾರಣವಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದೇ ಇರುವ ಆ ದೋಷವೂ ಪರಿಹಾರ ಆಗ್ತದೆ. ವೈದವ್ಯ ಬಾರದಂತೆ ರಕ್ಷಣೆ ಮಾಡುತ್ತದೆ. ಯಾರು ರಾಜ್ಯ ಭ್ರಷ್ಟರಾಗಿದ್ದಾರೆ ಕ್ಷತ್ರಿಯರು, ಅವರಿಗೆ ಮರಳಿ ರಾಜ್ಯ ತಂದುಕೊಡತಕ್ಕ ವ್ರತ ಇದು. ಮನುಷ್ಯರು ಯಾವುದನ್ನ ಬಯಸ್ತಾರೆ ಅದನ್ನ ಸಾಧನೆ ಮಾಡಿಕೊಳ್ಳಿಕ್ಕೆ ತುಂಬಾ ಅನುಕೂಲವಾದ ಸಮಯ ಇದು. ಕನ್ಯೆಯರು ಗುಣವಂತನಾದ ದೀರ್ಘಾಯುಷಿಯಾದ ಪತಿಯನ್ನ ಪಡೆಯುವುದಕ್ಕೆ ಬೇಕಾದ ಸಾಧನಗಳನ್ನ ತಂದುಕೊಡತಕ್ಕದ್ದು. ಈ ರೀತಿಯಾಗಿ ದೊಡ್ಡ ಲಿಸ್ಟ್ ಇದೆ. ವಿದ್ಯಾರ್ಥಿ ವಿದ್ಯೆಯನ್ನು ಬಯಸುವವರಿಗೆ ವಿದ್ಯೆಯನ್ನು ತಂದುಕೊಡುತ್ತದೆ, ಸಿದ್ಧಿಯನ್ನ ಬಯಸುವವರಿಗೆ ಸಿದ್ಧಿಯನ್ನು ತಂದುಕೊಡುತ್ತದೆ, ಹಣ ಸಂಪತ್ತು ಬಂಗಾರ ಬಯಸುವವರಿಗೆ ಅದನ್ನು ತಂದುಕೊಡುತ್ತದೆ, ಮೋಕ್ಷವನ್ನ ಬಯಸುವವರಿಗೆ ಮೋಕ್ಷವನ್ನು ಕೂಡ ತಂದುಕೊಡುತ್ತದೆ. ಕೋಶಕಾಮೋ ಲಭೇದ ಕೋಶಂ ಮೋಕ್ಷಾರ್ಥಿ ಮೋಕ್ಷಮಾಪ್ನುಯಾತ್ ಅಂತ. ಅದರಿಂದ ಎಲ್ಲವನ್ನು ತಂದುಕೊಡು, ನಮಗೇನು ಇಹಪರ ಏನು ಬೇಕು ಎಲ್ಲವನ್ನು ತಂದುಕೊಡತಕ್ಕದ್ದು ಈ ಮಾಸ ಹಾಗೆ ಅಂತ. ಮಲಮಾಸೇತು ಸಂಪ್ರಾಪ್ತೆ ಸಂಧ್ಯೋಪಾಸನ ತರ್ಪಣೆ ನಿತ್ಯಂ ಹಿ ಸಫಲಂ ಶ್ರಾದ್ದ ದಾನಾದಿ ನಿಯಮ ವ್ರತಂ ಬ್ರಹ್ಮಹತ್ಯಾದಿ ಪಾಪಾನಿ ನಶ್ಯಂತೆ ತದ್ವ್ರತೇನ ಹಿ. ಅಧಿಕ ಮಾಸ ಬರುವಾಗ ಪ್ರತಿನಿತ್ಯ ಮಾಡತಕ್ಕ ಸಂಧ್ಯಾ ವಂದನೆ, ಬ್ರಹ್ಮಯಜ್ಞ, ದೇವರ ಪೂಜೆ, ವೈಶ್ವದೇವ ಬಲಿಹರಣ, ಗುರುಗಳ ಪೂಜೆ, ಇನ್ನು ಪಿತೃಗಳನ್ನ ಉದ್ದೇಶಿಸಿ ಮಾಡತಕ್ಕ ಅಧಿಕಾರಿಗಳು ಮಾಡತಕ್ಕ ತರ್ಪಣಾದಿಗಳು, ಶ್ರಾದ್ದಾದಿಗಳು, ಇದೆಲ್ಲವೂ ಕೂಡ ಅಧಿಕ ಪುಣ್ಯವನ್ನು ತಂದುಕೊಡತಕ್ಕದ್ದು. ಬೇರೆ ಮಾಸದಲ್ಲಿ ಮಾಡುವುದಕ್ಕಿಂತ ಸಂಧ್ಯಾ ವಂದನೆ, ಗಾಯತ್ರಿ ಜಪ ಈ ಮಾಸದಲ್ಲಿ ಮಾಡಿದರೆ ಹೆಚ್ಚು ಪುಣ್ಯ. ಕೃಷ್ಣ ಮಂತ್ರ ಇರಬಹುದು, ಗಾಯತ್ರಿ ಜಪ ಇರಬಹುದು, ಹೆಚ್ಚು ಹೆಚ್ಚು ಮಾಡಬೇಕು ಅಂತ. ಸ್ತ್ರೀಯರಿಗೂ ಕೂಡ ಕೃಷ್ಣ ಜಪ ಇದೆ ಅಲ್ಲವೇ, ಅದನ್ನ ಹೆಚ್ಚು ಮಾಡಿದರೆ ಹರಿ ಪುಣ್ಯ ಅಂತ ಹೇಳ್ತಾರೆ. ಅದನ್ನ ಅನುಷ್ಠಾನ ಮಾಡುವುದರಿಂದ ಬ್ರಹ್ಮಹತ್ಯಾದಿ ಸಕಲ ಪಾಪವೂ ಕೂಡ ನಾಶವಾಗುತ್ತದೆ. ಹಾಗೆ ಏನ್ ಮಾಡಬೇಕು ಈ ಮಾಸದಲ್ಲಿ, ಮುಖ್ಯವಾಗಿ ಏನ್ ಮಾಡಬೇಕು ಹಾಗೆಂದ್ರೆ, ತ್ರಯಸ್ತ್ರಿಂಶತ್ ಅಪೂಪಾಂಶ್ಚ ದಾನಾರ್ಹಾಂಶ್ಚ ದಿನೇ ದಿನೇ ಸುವರ್ಣ ಗುಡ ಸಂಯುಕ್ತಾನ್ ಕಾಂಸ್ಯ ಪಾತ್ರೆ ನಿಧಾಯ ಚ ವಿಷ್ಣು ಪ್ರೀತ್ಯೈ ಪ್ರದತ್ಯಾಚ ಪೃಥಿವೀ ದಾನಫಲಂ ಲಭೇತ್. ಈ ಮಾಸ ಬಂದಾಗ ಪ್ರತಿ ದಿವಸವೂ ಕೂಡ 33 ಅಪೂಪ ದಾನ ಮಾಡಬೇಕು ಅಂತ ಹೇಳ್ತಾರೆ. ಅನುಕೂಲ ಆದವರು ಪ್ರತಿ ದಿವಸ ಮಾಡಬೇಕು. ಬಂಗಾರ, ಬೆಳ್ಳಿ, ಗುಡ, ಬೆಳ್ಳಿ ಹೇಳಿಲ್ಲ, ಬಂಗಾರ ಮತ್ತು ಗುಡ ಮಿಶ್ರಿತವಾಗಿ ಒಂದು ಕಾಂಸ್ಯ ಪಾತ್ರೆ, ಕಂಚಿನ ಪಾತ್ರೆಯಲ್ಲಿ ಇಟ್ಟು ವಿಷ್ಣು ಪ್ರೀತಿಗಾಗಿ ಇದನ್ನ ದಾನ ಮಾಡಿದರೆ, ಪಾತ್ರರಿಗೆ, ಸತ್ಪಾತ್ರರಿಗೆ ದಾನ ಮಾಡಿದರೆ ಭೂದಾನ ಮಾಡಿದಷ್ಟು ಫಲ ಸಿಗ್ತದೆ ಅಂತ ಹೇಳ್ತಾರೆ. ಅದು ಕೂಡ ವಿಶೇಷವಾಗಿ ದ್ವಾದಶಿ, ಹುಣ್ಣಿಮೆ ಅಂತಹ ದಿವಸಗಳಲ್ಲಿ ಬೆಲ್ಲ ಮತ್ತು ತುಪ್ಪ ಸಹಿತವಾಗಿ ಇದನ್ನ ಬಡವರಿಗೂ ಕೂಡ ದಾನವಾಗಿ ಕೊಡತಕ್ಕದ್ದು ಅಂತ ಹೇಳ್ತಾ ಇದ್ದ. ನಿಷ್ಕಿಂಚನೇನ ದಾತವ್ಯ ಘೃತ ಶರ್ಕರೆಯ ಸಹ. ಹಾಗೆ ಯಾವಂತಿ ಚೈವ ಛಿದ್ರಾಣಿ ತೇಷು ಅಪೂಪೇಶು ಪಾಂಡವ ತಾವದ್ ವರ್ಷ ಸಹಸ್ರಾಣಿ ಸ್ವರ್ಗಲೋಕೆ ಮಹೀಯತೆ ಅಂತ ಭವಿಷ್ಯತ್ ಪುರಾಣದ ಮಾತು. ಆ ಅಪೂಪದಲ್ಲಿ ಎಷ್ಟು ತೂತುಗಳು ಇದೆ, ಅಷ್ಟು 1000 ವರ್ಷ ಅವನು ಸ್ವರ್ಗಲೋಕದಲ್ಲಿ ಈ ಅಪೂಪದಾನ ಮಾಡಿರ್ತಾನೆ ನೋಡಿ. ಆ ವ್ಯಕ್ತಿ ಆ ಅಪೂಪದಲ್ಲಿ ಎಷ್ಟು ತೂತು ಇದೆಯೋ ಅಷ್ಟು 1000 ವರ್ಷ ಸ್ವರ್ಗಲೋಕದಲ್ಲಿ ಇರ್ತಾರೆ ಹಾಗೆ ಅಂತ. ಇಲ್ಲಿ ಸ್ವರ್ಗ ಅಂದ್ರೆ ವಿಷ್ಣು ಲೋಕ ಅಂತನೂ ಅರ್ಥ ಇದೆ. ಅದು ಅವರ ತಾರತಮ್ಯಕ್ಕೆ ಮೇಲೆ ಅವರ ಭಕ್ತಿಗೆ ತಕ್ಕಂತೆ ವ್ಯತ್ಯಾಸ ಆಗ್ತದೆ. ಸ್ವರ್ಗ ಶಬ್ದಕ್ಕೆ ವಿಷ್ಣು ಲೋಕ ಅಂತನೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಮತ್ತೊಂದು ಸ್ಮೃತಿ ವಾಕ್ಯ ಹಾಗೆ ಹೇಳ್ತಾರೆ, ತಾವದ್ ವರ್ಷಂ ಅವಾಪ್ನೋತಿ ವಿಷ್ಣು ಲೋಕಂ ಸನಾತನಂ ಹಾಗೆ ಅಂತ. ಸನಾತನ ಧರ್ಮದಿಂದ ಸಿಗತಕ್ಕ ಆ ವಿಷ್ಣು ಲೋಕ, ಅದನ್ನು ಹೊಂದಲಿಕ್ಕೆ ಸಾಧ್ಯ ಹಾಗೆ ಅಂತ. ಇನ್ನು ಅಧಿಕ ಮಾಸದಲ್ಲಿ ಏನ್ ಮಾಡಬೇಕು ಹಾಗೆ ಅಂದ್ರೆ, ಅಸಂಕ್ರಾಂತೇತು ಸಂಪ್ರಾಪ್ತೆ ಮಾಮುದ್ದಿಶ್ಯ ವ್ರತಂ ಚರೇತ್ ಅಧಿಮಾಸಸ್ಯ ಅಧಿಪತಿ ರಹಮಸ್ಮಿ ಪುರುಷೋತ್ತಮಃ ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ ಪಿತೃತರ್ಪಣಂ ದೇವರ್ಚಾಂಚ ತದಾಚೈವ ಯೇ ಅರ್ಚಂತಿ ನರಾಯಿಹ ಅಕ್ಷಯ್ಯಂ ತದ್ಭವೇತ್ ಸರ್ವಂ ಮಾಮುದ್ದಿಶ್ಯ ಚ ಯದ್ಕೃತಂ ಅಂತ ಪದ್ಮಪುರಾಣದ ವಾಕ್ಯ. ಸ್ನಾನ, ಪ್ರಾತಃ ಕಾಲದ ಸ್ನಾನ, ದಾನ ಈಗಲೇ ಹೇಳಿದಂತೆ ಅಪೂಪ, ಸುವರ್ಣ ದಾನ, ಭೂದಾನ, ಗೋದಾನ
ಎಲ್ಲದಕ್ಕೂ ಮಹತ್ಫಲ ಇದೆ. ಜಪ, ಅನೇಕ ಸ್ತೋತ್ರಗಳನ್ನ ಇಲ್ಲಿ ಮುಂದೆ ಹೇಳಲಿಕ್ಕಿದ್ದಾರೆ. ಅನೇಕ ಜಪಗಳನ್ನ, ಮಂತ್ರಗಳನ್ನ ಪಠನ ಮಾಡೋದು, ದೇವರ ನಾಮಗಳನ್ನ ಚಿಂತನೆ ಮಾಡೋದು, ಸುಳಾದಿಗಳ ಚಿಂತನೆ ಮಹಾಫಲದಾಯಕ ಅಂತ ಹೇಳ್ತಾರೆ. ಹೋಮ, ಈ ಮಾಸದಲ್ಲಿ ಹೋಮಗಳು, ವಿಶೇಷವಾಗಿ ಮಣ್ಣಿ ಸೂಕ್ತಾದಿ ಹೋಮಗಳು, ಸ್ವಾಧ್ಯಾಯ ಅಂದ್ರೆ ವೇದ ಪಾರಾಯಣ, ಪಿತೃತರ್ಪಣ, ದೇವಪೂಜೆ, ಇವೇ ಮೊದಲಾದ ಸತ್ಕರ್ಮಗಳಿಂದ ಶ್ರೀ ಪರಮಾತ್ಮನನ್ನ, ಲಕ್ಷ್ಮೀನಾರಾಯಣನನ್ನ ಯಾರು ಆರಾಧನೆ ಮಾಡ್ತಾರೆ ಅವರು ಅಕ್ಷಯವಾದ ಫಲವನ್ನ ಪಡೆಯುತ್ತಾರೆ ಅಂತ ಹೇಳ್ತಾರೆ. ಅಕ್ಷಯಂ ತದ್ಭವೇತ್ ಸರ್ವಂ, ಎಲ್ಲವೂ ಕೂಡ ಅಕ್ಷಯ, ನಾಶ ಆಗೋದೇ ಇಲ್ಲ. ಅದರಿಂದ ಈ ಮಾಸದಲ್ಲಿ ನಾವೇನೇನು ಮಾಡ್ತೀವಿ ಅದು ಯಾವುದು ನಾಶ ಆಗೋದಿಲ್ಲ, ಅಕ್ಷಯವಾಗಿ ಬೆಳೀತದೆ. ಹಾಗೆ ಅದರಿಂದಲೇ ನಿತ್ಯ ಭಾಗವತವನ್ನು ಕೇಳಬೇಕು ಅಂತ ಹೇಳ್ತಾರೆ. ಈ ಮಾಸದಲ್ಲಿ ನಿತ್ಯ ಭಾಗವತ ಹೇಳಿದ್ರೆ ಭಾಗವತ ಬೆಳೀತದೆ. ಭಾಗವತ ಜ್ಞಾನ ಬೆಳೆದರೆ ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ, ಇನ್ನು ಉಳಿದ ಪದಾರ್ಥದಲ್ಲಿ ಅಲಂಬುದ್ಧಿ ಚೆನ್ನಾಗಿ ಬೆಳೆಯುತ್ತದೆ. ಹಾಗೆ ಅಂತ ಅದರಿಂದ ಪರಮಾತ್ಮನ ಅನುಗ್ರಹವನ್ನ ಬಯಸತಕ್ಕವರು ವಿಶೇಷವಾಗಿ ಜ್ಞಾನ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬ ಅದು ಕೊಟ್ಟ ಅಭಿಪ್ರಾಯ. ಅಂತವರು ಅಕ್ಷಯವಾದ ಫಲವನ್ನು ಹೊಂದುತ್ತಾರೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಏಚ ಮಾಸಾಹ ಸಸಂಕ್ರಾಂತಾಹ ತೇಷಾಂ ಸ್ವಾಮಿ ರವಿಸ್ಮೃತಃ ಮಲಮಾಸೇ ಚ ಸರ್ವೇಸ್ಮಿನ್ ಸ್ವಯಂ ದೇವೋ ಜನಾರ್ದನಃ ಅಂತ ನೋಡಿ. ಒಂದೊಂದು ಮಾಸಕ್ಕೆ ಒಬ್ಬೊಬ್ಬರು ಅಧಿದೇವತೆಗಳು ಅಂತ ಇರ್ತಾರೆ. ಸಂಕ್ರಮಣ ಇರತಕ್ಕ ಮಾಸಕ್ಕೆ ಸೂರ್ಯನೇ ಅಧಿದೇವತೆ. ಉಳಿದ 12 ಮಾಸಕ್ಕೂ ಸೂರ್ಯನೇ ಅಧಿದೇವತೆ. ಆದರೆ ಅಧಿಕ ಮಾಸ ಇದೇನು ಮಲಮಾಸ ಅಂತ ಇದೆ, ಅದಕ್ಕೆ ಪರಮಾತ್ಮ ಶ್ರೀಹರಿಯೇ ಅಧಿದೇವತೆಯಾಗಿ ಇದ್ದಾನೆ ಅಂತ ಹೇಳ್ತಾರೆ. ಅದರಿಂದ ಆ ಪರಮಾತ್ಮನನ್ನ, ಈ ಮಾಸದ ಅಧಿದೇವತೆಯಾಗಿ ಇರತಕ್ಕ ಪರಮಾತ್ಮನನ್ನ ಆರಾಧನೆ ಮಾಡಿ ಹೋಮ, ದಾನ, ತಪಸ್ಸು ಅದು ಎಷ್ಟು ಅಲ್ಪವಾಗಿದ್ರೂ ಕೂಡ ನೋಡಿ, ಪರಮಾತ್ಮ ಅಧಿದೇವತೆಯಾಗಿ ಇರತಕ್ಕ ಮಾಸ ಅಂತ ಆದ ಮೇಲೆ ಅದು ಏನೇ ಮಾಡಿದ್ರು ಕೂಡ ಅಕ್ಷಯವಾಗ್ತದೆ. ಈ ಕಾಲ ಆ ರೀತಿಯಾಗಿ ಇದೆ. ಹೇಗೆ ಸಾಮಾನ್ಯ ಹೇಳೋದುಂಟು, ಕಲಿಕಾಲ ಪಾಪವೇ ಜಾಸ್ತಿ ಹಾಗೆ ಅಂತ. ಕಲಿಕಾಲದಲ್ಲೂ ನೋಡಿ ಅಧಿಕ ಮಾಸ ಸ್ವಲ್ಪ ಮಾಡಿದ್ರು ಕೂಡ ಅಧಿಕವಾದ ಪುಣ್ಯವನ್ನ ಕೊಡುತ್ತದೆ. ಕಾರಣ ಏನು? ಈ ಮಾಸಕ್ಕೆ ಅಧಿದೇವತೆಯಾಗಿ ಪರಮಾತ್ಮ ಇದ್ದಾನೆ. ನೋಡಿ, ಅಭಿಮಾನಿ ಅಂತ ಹೇಳಬಾರದು, ಅಧಿದೇವತೆ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಅಭಿಮಾನಿ ಬೇರೆ, ಅಧಿದೇವತೆ ಬೇರೆ. ಹಾಗೆ ಇನ್ನು ಅಧಿಕ ಮಾಸ ಬರುವಾಗ ಶ್ರೇಯಸ್ಸನ್ನ ಬಯಸುವವರು ಕೃಷ್ಣ ಪಕ್ಷದ ಚತುರ್ದಶಿ, ನವಮಿ, ಅಷ್ಟಮಿ ಈ 3 ದಿವಸ ವಿಶೇಷವಾಗಿ ವ್ರತಗಳನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಪಕ್ಷೆ ಚತುರ್ದಶ್ಯಾಂ ನವಮ್ಯಾಂ ವಾ ಸುರೇಶ್ವರಿ ಅಷ್ಟಮ್ಯಾಂ ವಾತ ಕರ್ತವ್ಯಂ ವ್ರತಂ ಶೋಕ ವಿನಾಶನಂ. ಅವರ ದುಃಖ ಎಲ್ಲ ಪರಿಹಾರ ಆಗ್ತದೆ. ಈ 3 ದಿವಸದಲ್ಲಿ ಯಾವತ್ತಾರು ಒಂದಿನ ಮಾಡಿದ್ರು ಕೂಡ ಅವರ ದುಃಖ ಎಲ್ಲ ಪರಿಹಾರ ಆಗ್ತದೆ. ಒಂದು ದಿನ ಮಾಡಿದರೆ ಏನು ಫಲ, ಅದನ್ನ ನಿರೂಪಣೆ ಮಾಡುವ ಆಖ್ಯಾನಗಳು ಮುಂದೆ ಇದೆ. ಸಾವಿರ ಅಶ್ವಮೇಧ ಯಾಗ ಮಾಡಿದ ಪುಣ್ಯ, 100 ವಾಜಪೇಯ ಯಾಗ ಮಾಡಿದ ಪುಣ್ಯ ಅಧಿಕ ಮಾಸದ ಒಂದು ದಿವಸದ ದಾನಕ್ಕೆ ಸರಿಸಾಟಿ 16ನೇ 1 ಭಾಗ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಇರುವ ಸಕಲ ಪಾಪಗಳು, ದುಃಖಗಳು ಎಲ್ಲವೂ ಕೂಡ ಶಬ್ದ ಮಾಡ್ತಾ ಇರ್ತಂತೆ. ಅಂದ್ರೆ ಏನರ್ಥ? ತಮ್ಮ ಅಧಿಕಾರವನ್ನ ಚಲಿಸ್ತಾ ಇರ್ತವೆ. ದುಃಖ ಬರುತ್ತದೆ, ಪಾಪಗಳು ಬರುತ್ತವೆ. ಆದ್ರೆ ಯಾವಾಗ ಅಧಿಕ ಮಾಸ ಬಂತು ಅದೆಲ್ಲವೂ ಕೂಡ ಸುಮ್ಮನೆ ಆಗ್ಬಿಡುತ್ತದೆ. ತಾವತ್ ಪಾಪಾನಿ ಗರ್ಜಂತಿ ತಾವತ್ ಭೂತಾನಿ ಭೂತಲೆ ತಾವಚ್ಚ ಯಾತನಾಯಾಮಿ ಯಾವತ್ ದೂಷೆ ಯಾವತ್ ದೂರೋ ಮಲಿಂಬ್ಲುಚಃ. ಹಾಗೆ ಮಳಮಾಸ ಅಧಿಕ ಮಾಸ ಬಂದ್ರೆ ಸಾಕು, ಪಾಪಗಳೆಲ್ಲ ದೂರ ಹೋಗ್ಬಿಡುತ್ತೆ. ಯಾಕೆ? ಸಜ್ಜನರು ಸಂಧ್ಯಾವಂದನಾದಿ ಸತ್ಕರ್ಮಗಳನ್ನ ಮಾಡೇ ಮಾಡ್ತಾರೆ. ಅದರಿಂದಲೂ ಕೂಡ ಪರಮಾತ್ಮ ತೃಪ್ತನಾಗಿ ಅನುಗ್ರಹ ಮಾಡಿ ಅವರ ಪಾಪವನ್ನೆಲ್ಲ ದೂರ ಸರಿಸ್ತಾನೆ, ದುಃಖವನ್ನೆಲ್ಲ ದೂರ ಸರಿಸ್ತಾನೆ. ಹಾಗೆ ಹೇಗೆ ಭೂಮಿಯಲ್ಲಿ ಬಿತ್ತಿದ ಬೀಜ ಅದು ಬೆಳೆದು 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 ದೊಡ್ಡ ಮರವಾಗ್ತದೆ ನೋಡಿ, ಅದೇ ರೀತಿಯಾಗಿ ಸಣ್ಣ ಕರ್ಮ ಇರಬಹುದು. ಅಧಿಕ ಮಾಸದಲ್ಲಿ ಮಾಡಿದ ಸಣ್ಣ ಕರ್ಮ ಪರಮಾತ್ಮನ ಪ್ರೀತಿಗಾಗಿ ನೋಡಿ, ಅದು ಮರಿಬಾರ್ದು. ಲಕ್ಷ್ಮೀ ಸಂಕಲ್ಪ ಮಾಡುವಾಗಲೂ ಸರಿ, ಕೃಷ್ಣಾರ್ಪಣ ಹೇಳುವಾಗಲೂ ಸರಿ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಪರಮಾತ್ಮನ ಪ್ರೀತಿಗಾಗಿಯೇ ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ಅದು ಅಕ್ಷಯವಾಗಿ ಬೆಳೀತದೆ. ಹೇಗೆ ಒಂದು ಬೀಜವನ್ನ ಬಿತ್ತಿದರೆ ಮರ ಹೆಮ್ಮರವಾಗಿ ಬೆಳೀತದೆ, ಅದೇ ರೀತಿಯಾಗಿ ಅಂತ ಅರ್ಥ.
ಸೊ ಏನ್ ಮಾಡಬೇಕು ಈ ಮಾಸದಲ್ಲಿ ವಿಶೇಷವಾಗಿ? ಸ್ನಾನಂ ದಾನಂ ಜಪೋ ಹೋಮಃ ಸ್ವಾಧ್ಯಾಯ ಹರಿತೋಷಣಂ ಸ್ನಾನೇನಾಥ ವ್ರತೇನಾಥ ದೀಪದಾನೇನ ವಾ ಪುನಃ ಏನಕೇನಾಪ್ಯುಪಾಯೇನ ಮಾಸೇಸ್ಮಿನ್ ವ್ರತಮುತ್ತಮಂ ವ್ಯಾಜೇನಾಪಿ ಕೃತಂ ಯೇನ ನ ಸ ಪಶ್ಯತಿ ಭಾಸ್ಕರಿಂ. ಎಷ್ಟು ಚಂದ ಇದೆ ನೋಡಿ ಪದ್ಮಪುರಾಣದ ಮಾತು. ಅಧಿಕ ಮಾಸದಲ್ಲಿ ಸ್ನಾನ, ದಾನ, ಜಪ, ಹೋಮ, ವೇದಪಾರಾಯಣ ಪರಮಾತ್ಮನಿಗೆ ಅತೀ ಪ್ರಿಯವಾದದ್ದು. ಇದನ್ನ ಮಾಡುವವರು ಯಾವ ಕಾರಣಕ್ಕೂ ಕೂಡ ಅವರಿಗೆ ಶನಿದೇವರ ಬಾಧೆ ಇರೋದಿಲ್ಲ. ಶನಿಕಾಟ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಾದ ಶನಿದೇವರ ತೊಂದರೆ ಅಂತ ಅದು ಇರೋದಿಲ್ಲ. ನರಕ ಭಯ ಇರೋದಿಲ್ಲ. ನೋಡಿ, ಭಾಸ್ಕರಿ ಅಂತ ಹೇಳಿದ್ದಾರೆ, ಸೂರ್ಯನ ಮಕ್ಕಳು ಅಂತ ಅರ್ಥ. ಅದು ಯಮದೇವರು ಹೌದು, ಶನಿದೇವರು ಹೌದು. ಹಾಗೆ ಅವರ ನಿಮಿತ್ತವಾದ ಒಂದು ಭಯ ಇರೋದಿಲ್ಲ, ದೋಷಗಳು ಇರೋದಿಲ್ಲ ಅಂತ. ಇನ್ನು ದಾನ ಮಾಡಿ, ಇದು ಇಷ್ಟು ಒಟ್ಟು ನಮಗೆ ಹೇಳಿಕೊಟ್ರು ಈ ಮಾಸದಲ್ಲಿ ವ್ರತವನ್ನ ಹೇಗೆ ಮಾಡಬೇಕು ಹಾಗೆ. ವಿಶೇಷವಾಗಿ ಅಪೂಪದಾನದ ಬಗ್ಗೆ ಹೇಳ್ತಾರೆ. ಅಪೂಪದಾನ ಹೇಗೆ ಮಾಡಬೇಕು ಹಾಗೆಂದ್ರೆ 33 ಅಪೂಪಗಳನ್ನ 2 ಪೀತಾಂಬರ ಹಳದಿ ಬಟ್ಟೆ ಅಂತ ಅದರಲ್ಲಿ ಮುಚ್ಚಿ ಅದರಲ್ಲಿ 2 ಯಜ್ಞೋಪವೀತ ಇಟ್ಟು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಪರಮಾತ್ಮನ ಪೂಜೆ ಮಾಡಬೇಕು. ಗಂಧ, ತುಳಸಿ, ಹೂವುಗಳು, ಧೂಪ, ದೀಪ ಮಾಡಿ ಈ ನೈವೇದ್ಯ ಮಾಡಿ ತಾಂಬೂಲ ಸಮರ್ಪಣೆ ಮಾಡಿ ಮಂಗಳ ವಾದ್ಯಗಳು, ಶಂಖ, ಮೃದಂಗ ಅಂತ ಇತ್ಯಾದಿ ಮಂಗಳ ವಾದ್ಯಗಳಿಂದ ದೇವರಿಗೆ ಮಂಗಳಾರತಿಯನ್ನ ಮಾಡಿ ಮಂತ್ರಪುಷ್ಪ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿ ಸಮರ್ಪಣೆಯನ್ನ ಮಾಡಬೇಕು ಅಂತ. ಈ ರೀತಿಯಾದ ಪೂಜೆಯನ್ನ ಮಾಡಬೇಕು. ಹಾಗೆ ಷೋಡಶೋಪಚಾರ ಪೂಜೆನೇ ಅದರಲ್ಲಿ ವಿಶೇಷವಾಗಿ ನೈವೇದ್ಯಕ್ಕೆ ಅಪೂಪ, ಯಜ್ಞೋಪವೀತ ಕ್ರಮ ಹೇಳಿದರು ನೋಡಿ. ಪೀತಾಂಬರದಲ್ಲಿ 2 ಪೀತಾಂಬರದಲ್ಲಿ ಮುಚ್ಚಿ 2 ಯಜ್ಞೋಪವೀತವನ್ನು ಇಟ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಇದು ಅಪೂಪದಾನ ಪೂಜಾ ಕ್ರಮ, ಅಪೂಪದಾನ ಸಹಿತವಾದ ಪೂಜಾ ಕ್ರಮ. ಹಾಗೆ ಪ್ರತಿ ದಿವಸ ಕೊಡಬೇಕು. ಕೊಡ್ಲಿಕ್ಕೆ ಆಗದೇ ಇದ್ದವರು ಯಾವ್ದಾದ್ರು 1 ವಾರನೋ 3 ದಿವಸನೋ ಅಥವಾ 1 ದಿವಸನಾದರೂ ಅದನ್ನು ಕೊಡಬೇಕು. ಹಾಗೆ ಆ ರೀತಿಯಾಗಿ ಮಾಡಿದರೆ ಸಕಲ ಪಾಪವೂ ಕೂಡ ಪರಿಹಾರ ಆಗ್ತದೆ. ಹಾಗೆ ನೋಡಿ, ಆ ದಾನ ಕೊಡುವ ಮಂತ್ರ ಇದೆ, ಹೇಗಿದೆ ನೋಡಿ. ಅಪೂಪದಾನದ ಮಂತ್ರ: ವಿಷ್ಣುರೂಪಿ ಸಹಸ್ರಾಂಶು ಸರ್ವಪಾಪ ಪ್ರಣಾಶನಃ ಅಪೂಪಾನ್ನ ಪ್ರಧಾನೇನ ಮಮ ಪಾಪಂ ವ್ಯಪೋಹತು. ನನ್ನ ಪಾಪವನ್ನೆಲ್ಲ ಪರಿಹಾರ ಮಾಡು ಅಂತಾನೆ ಆ ಪ್ರಾರ್ಥನೆ ಇದೆ. ಇನ್ನು ಈ ಅಪೂಪದಾನ ಕೊಡುವಾಗ ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ವಿಷ್ಣು, ಜಿಷ್ಣು, ಮಹಾವಿಷ್ಣು, ಹರಿಂ ಕೃಷ್ಣಂ ಅಧೋಕ್ಷಜಂ ಕೇಶವಂ ಮಾಧವಂ ರಾಮಂ ಅಚ್ಯುತಂ ಪುರುಷೋತ್ತಮಂ ಗೋವಿಂದಂ ವಾಮನಂ ಶ್ರೀಶಂ ಶ್ರೀಕಂಠಂ ವಿಶ್ವಸಾಕ್ಷಿಣಂ ನಾರಾಯಣಂ ಮಧುರಿಪುಂ ಅನಿರುದ್ಧಂ ತ್ರಿವಿಕ್ರಮಂ ವಾಸುದೇವಂ ಜಗದ್ಯೋನಿಂ ಅನಂತಂ ಶೇಷಶಾಯಿನಂ ಸಂಕರ್ಷಣಂ ಚ ಪ್ರದ್ಯುಮ್ನಂ ದೈತ್ಯಾದಿಂ ವಿಶ್ವತೋಮುಖಂ ಜನಾರ್ದನಂ ಧರಾವಾಸಂ ದಾಮೋದರಂ ಅಘಾರ್ಧನಂ ಶ್ರೀಪತಿಂ ಚ ತ್ರಯಸ್ತ್ರಿಂಶತ್ ಉದ್ದಿಶ್ಯ ಪ್ರತಿನಾಮಭಿಹಿ. 33 ಅಪೂಪದಲ್ಲಿ 33 ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡಬೇಕು. ಹಾಗೆ ಅಂತ ಮಂತ್ರೇ ರೇತಶ್ಚ ಯೋದದ್ಯಾತ್ ತ್ರಯಸ್ತ್ರಿಂಶತ್ ಅಪೂಪಕಂ ಪ್ರಾಪ್ನೋತಿ ವಿಪುಲಂ ಲಕ್ಷ್ಮೀಂ ಪುತ್ರ ಪೌತ್ರ ಸಮನ್ವಿತಾಂ. ಈ ರೀತಿಯಾಗಿ ಪರಮಾತ್ಮನ ಅಪೂಪದಲ್ಲಿ ಪರಮಾತ್ಮನ ಚಿಂತನೆ ಮಾಡ್ತಾ 33 ಪರಮಾತ್ಮನ ರೂಪಗಳನ್ನ ಚಿಂತನೆ ಮಾಡಿ ಯಾರು ದಾನವನ್ನ ಮಾಡ್ತಾರೆ ಅವರು ವಿಪುಲವಾದ ಸಂಪತ್ತು, ಪುತ್ರ ಪೌತ್ರಾದಿ ವಂಶ ಪಾರಂಪರ್ಯ ಅದನ್ನ ಪಡೀತಾರೆ. ಹಾಗೆ ಅಂತ ನೋಡಿ, ಪರಮಾತ್ಮನ ಸೇವೆ ಅದೆಂದಿಗೂ ವ್ಯರ್ಥ ಆಗೋದಿಲ್ಲ. ನ ದೇವತೋಷಣಂ ವೃಥ. ಪರಮಾತ್ಮನ ಸೇವೆ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಆ 33 ಸಂಖ್ಯಾಕವಾದ ದೇವತೆಗಳು ಇದ್ದಾರೆ. ಯಾರವರು ಹಾಗೆಂದ್ರೆ 8 ವಸು, ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು ಮತ್ತು ಪ್ರಜಾಪತಿ ವಷಟ್ಕಾರ. ಹಾಗೆ ಅಂತ ಈ ರೀತಿಯಾಗಿ 33 ದೇವತೆಗಳು, ಅವರ ಅಂತರ್ಯಾಮಿಯಾಗಿ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಷ್ಣು, ಜಿಷ್ಣು ಮುಂತಾದ ಏನು 33 ರೂಪಗಳು ನಾವು ನೋಡಿದ್ದೀವಿ. ಆ ರೂಪಗಳನ್ನು ಚಿಂತನೆ ಮಾಡಿ ಪೂಜೆ ಮಾಡಿ ತದನಂತರ ಪೂಜೆ ಸಮಾಪ್ತಿ ಮಾಡಿ ತದನಂತರ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಹಾಗೆ
33 ಮಾಡ್ಲಿಕ್ಕೆ ಆಗದೇ ಇದ್ದವರು ತಮ್ಮ ಶಕ್ತಿಗೆ ತಕ್ಕಂತೆ ನೋಡಿ, ದೇವರು ಎಷ್ಟು ಕರುಣಾಳು ನೋಡಿ. 33 ಮಾಡಬೇಕು, ಶಕ್ತಿ ಇದ್ದವರು ಮಾಡ್ರಿ, ಶಕ್ತಿ ಇಲ್ಲದವರು ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಗೆ ಅಂತ ದೇವರು ಆ ಒಂದು ಅನುಗ್ರಹವನ್ನ ಮಾಡಿಕೊಡ್ತಾನೆ. ಕಂಚಿನ ಪಾತ್ರೆಯಲ್ಲೇ ಇಟ್ಟುಕೊಡ್ಬೇಕು ಅಂತ. ಇನ್ನು ಹೆಣ್ಣು ಮಕ್ಕಳು ಕೂಡ ಈ ವ್ರತವನ್ನ ವಿಶೇಷವಾಗಿ ಮಾಡಬೇಕು ಅಂತ. ಏಕಾದಶಿ ಚಾತುರ್ಮಾಸ್ಯ ಇದ್ದಾಗೆ ಇದು ಕೂಡ. ಯಾಕೆ? ಅವರಿಗೆ ಪುತ್ರ ಭಾಗ್ಯವನ್ನ, ಸೋಮಾಂಗಲ್ಯ ಅಭಿವೃದ್ಧಿಯನ್ನ ತಂದುಕೊಡತಕ್ಕದ್ದು ಅಂತ ಹೇಳ್ತಾ ಇದ್ದಾರೆ. ಸ್ನಾನ ಇರಬಹುದು, ದಾನ ಇರಬಹುದು, ಪರಮಾತ್ಮನ ಅರ್ಚನೆ ಇರಬಹುದು, ಹೆಣ್ಣುಮಕ್ಕಳು ಕೂಡ ಮಾಡಬೇಕು. ಅಂತ ಹೆಣ್ಣುಮಕ್ಕಳು ಲಕ್ಷ್ಮಿಗೆ ಸದೃಶರಾಗಿ ಇರ್ತಾರೆ ಅಂತ ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ. ಯಾ ಸ್ತ್ರೀಯ ಸುಭಗಾಹ ಪುತ್ರ ಮಹೋತ್ ಸೌಭಾಗ್ಯ ಹೇತವೇ ಪುರುಷೋತ್ತಮೇ ಕರಿಷ್ಯಂತಿ ಸ್ನಾನ ದಾನ ಅರ್ಚನಾದಿಕಂ. ವಿಶೇಷವಾಗಿ ಸ್ನಾನ ದಾನ ಅರ್ಚನಾದಿಗಳನ್ನ ಮಾಡಬೇಕು. ತಾಸಾಂ ಸೌಭಾಗ್ಯ ಸಂಪತ್ತಿ ಸುಖಪುತ್ರ ಪ್ರದೋ ಹ್ಯಹಂ. ಹಾಗೆ ಅಂತ ನಾನೇ ಅವರಿಗೆ ಎಲ್ಲವನ್ನು ಕೊಡ್ತೇನೆ ಅಂತ ಪರಮಾತ್ಮ ಚೆನ್ನಾಗಿ ಹೇಳಿದ್ದಾನೆ. ಯಾವ ಸ್ತ್ರೀ ಮಲಮಾಸದಲ್ಲಿ ವ್ರತವನ್ನು ಮಾಡುತ್ತಾರೆ ಅವರಿಗೆ ದಾರಿದ್ರ್ಯ, ಪುತ್ರಶೋಕ, ವೈದವ್ಯ ಮುಂತಾದವು ಇರೋದಿಲ್ಲ. ಹಾಗೆ ಸಾಧನಾನಿ ಸಮಸ್ತಾನಿ ನಿಗಮೋಕ್ತಾನಿ ಯಾನಿ ಚ ಮಾಸಸ್ಯ ಏತಸ್ಯ ನಾರ್ಹಂತಿ ಕಲಾಮಪಿ ಚ ಷೋಡಶಿ ಅಂತ ಬೃಹನ್ನಾರದಿಯ ಪುರಾಣ. ಶಾಸ್ತ್ರಗಳಲ್ಲಿ ಅನೇಕ ಸಾಧನೆಗಳನ್ನ ಹೇಳಿದ್ದಾರೆ ಪಾಪವನ್ನ ಕಳೆಯೋದಕ್ಕೆ. ಅದರಲ್ಲಿ ಈ ಅಧಿಕ ಮಾಸದ ಒಂದು ಫಲ ಏನಿದೆ, 16ನೇ ಒಂದಂಶ ಕೂಡ ಬೇರೆ ಮಾಸದಲ್ಲಿ ಬೇರೆ ವ್ರತಾಚರಣೆಗಳಲ್ಲಿ ಇರೋದಿಲ್ಲ. ಹಾಗೆ ನೋಡಿ, ಸ್ನಾನದ ಮಹತ್ವವನ್ನ ಹೇಳ್ತಾ ಇದ್ದಾರೆ. ದ್ವಾದಶಾಬ್ದ ಸಹಸ್ರಾಣಿ ಗಂಗಾ ಸ್ನಾನೇ ಯತ್ಫಲಂ ಗೋದಾವರಿ ಸಕೃತ್ ಸ್ನಾನಾದ್ ಯತ್ಫಲಂ ಸಿಂಹಗೆ ಗುರು ತದೇವ ಫಲಮಾಪ್ನೋತಿ ಮಾಸೇ ವೈ ಪುರುಷೋತ್ತಮೇ. 12,000 ವರ್ಷ ಗಂಗಾ ಸ್ನಾನ ಮಾಡಿದ ಫಲ ಮಾಸದ ಸ್ನಾನದ ಮೂಲಕ ವಿಶೇಷ ಗುರು ಅದು ಹಾಗೆ ಇಲ್ಲ. ಭಾಗವತ ಶ್ರೀಮದ್ ಅದು ಆರೋಗ್ಯ ಎಲ್ಲ ಭಾಗವತ ಶ್ರವಣ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಅಂತ ಭಾಗವತ ಅಂದ್ರೆ ಅದು ಬರೀ ಗ್ರಂಥ ಅಲ್ಲ, ಅದೇನದು ಹೇಳ್ತಾರೆ ನೋಡಿ, ಶ್ರೀಮದ್ ಭಾಗವತಂ ಸಾಕ್ಷಾತ್ ಭಗವದ್ ರೂಪಮುತ್ತಮಂ. ಅದು ಬರೀ ಗ್ರಂಥ ಅಲ್ಲ, ಅದು ಸಾಕ್ಷಾತ್ ಪರಮಾತ್ಮನೇ ಒಂದು ರೂಪದಿಂದ ಆ ಗ್ರಂಥ ರೂಪದಲ್ಲಿ ಭಾಗವತದಲ್ಲಿ ಇದ್ದಾನೆ. ಯೋದದ್ಯಾದ್ ವೈಷ್ಣವಾಯೇವ ಪಂಡಿತಾಯೇ ದ್ವಿಜನ್ಮನೆ. ಅದನ್ನ ಶ್ರೇಷ್ಠವಾದ ಪಂಡಿತರಿಗೆ ದಾನವಾಗಿ ಕೊಡಬೇಕು. ಹಾಗೆ ಅಂತ ಹೇಗೆ ಶಾಲಿಗ್ರಾಮ ಪರಮಾತ್ಮನ ನಿತ್ಯ ಸನ್ನಿಹಿತವಾಗಿ ಇರುತ್ತದೆ, ಭಾಗವತವು ಕೂಡ ಆ ರೀತಿಯಾಗಿ ಇರುತ್ತದೆ. ಹಾಗೆ ಇನ್ನು ಈ ಮಾಸದಲ್ಲಿ ಯಾವುದು ಮಾಡಬಾರದು ಹಾಗೆ ಅಂದ್ರೆ ತುಲಾಪುರುಷ ದಾನ ಮುಂತಾದ ಮಹಾದಾನಗಳು, ಅಗ್ನ್ಯಾದಾನ, ಯಾಗ, ನಂದವನ ನಿರ್ಮಾಣ ಮಾಡೋದು, ಬಾವಿ ಕೆರೆ ಮಾಡೋದು, ಉಪನಯನ, ಸನ್ಯಾಸಾಶ್ರಮ ಸ್ವೀಕಾರ ಮಾಡೋದು, ಜ್ಯೋತಿಷ್ಠೋಮ ಮುಂತಾದ ಕಾಮ್ಯ ಕರ್ಮಗಳು,
ನಿಷ್ಕ್ರಮಣ ಅಂತ ಹೇಳ್ತಾರೆ. ಹುಟ್ಟಿದ ಕೂಡಲೇ ಮಗುವನ್ನ 4 ತಿಂಗಳಾದ ಮೇಲೆ ಹೊರಗೆ ಕರೆದುಕೊಂಡು ಹೋಗೋದು, ಆ ನಿಷ್ಕ್ರಮಣ ಮಾಡಬಾರದು. ಪಟ್ಟಾಭಿಷೇಕ, ಇನ್ನು ಆಯುಷ್ಕರ್ಮ, ಕಿವಿ ಚುಚ್ಚೋದು, ವಿಶೇಷವಾಗಿ ಹೊಸ ವ್ರತಗಳು, ಅನ್ನಪ್ರಾಶನ, ಗೃಹ ನಿರ್ಮಾಣ, ಗೃಹ ಪ್ರವೇಶ, ವಿಶೇಷವಾದ ತೀರ್ಥ ಸ್ನಾನ, ವಿವಾಹ, ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಮಾಡತಕ್ಕ ಅನೇಕ ಕರ್ಮಗಳು, ಅದು ಯಾವುದು ಅಧಿಕ ಮಾಸದಲ್ಲಿ ಮಾಡಬಾರದು ಹಾಗೆ ಅಂತ. ಇನ್ನು ಅಧಿಕ ಮಾಸ ಬರಲಿಕ್ಕೆ ಮೊದಲೇ ಮಾಡಿದ ವಿಷ್ಣು ಪಂಚಕ ಇತ್ಯಾದಿ ವ್ರತಗಳು, ವೈಶಾಖ ಸ್ನಾನ ಅಂತ ಅಕಸ್ಮಾತ್ ವೈಶಾಖದಲ್ಲಿ ಬಂದಿದ್ರೆ ಅದನ್ನ ಅಧಿಕ ಮಾಸದಲ್ಲಿ ಮುಂದೆ ಮಾಡಬಹುದು, ಯಾವ ತೊಂದರೆಯೂ ಇಲ್ಲ ಹಾಗೆ. ಇನ್ನು ಅಧಿಕ ಮಾಸದಲ್ಲಿ ಪಿತೃಕಾರ್ಯ, ದೇವಕಾರ್ಯ, ತೀರ್ಥಯಾತ್ರೆ, ವ್ರತಗಳು ಇವುಗಳನ್ನ ಆದಷ್ಟು ಮಾಡಬಾರದು ಅಂತ ಹೇಳ್ತಾರೆ. ಗೃಹಸ್ಥರು ಕ್ಷೌರ ಅಂದ್ರೆ ಆಯುಷ್ಕರ್ಮ ಮಾಡೋದು, ಉಪನಯನ, ವಿವಾಹ ಇದನ್ನೆಲ್ಲ ಮಾಡಬಾರದು ಹಾಗೆ ಅಂತ. ಯಾವ ಕಾರಣದಿಂದ ಸಂಕ್ರಮಣ ಇಲ್ಲ ಆ ಕಾರಣದಿಂದ ಇದನ್ನೆಲ್ಲ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ಸಂಕ್ರಮಣಕ್ಕೆ ಅಷ್ಟು ಮಹತ್ವ ಇದೆ. ಇನ್ನು ಈ ಮಾಸದ ವ್ರತವನ್ನ ಅನುಷ್ಠಾನ ಮಾಡದೆ ಹೋದರೆ ಏನಾಗುತ್ತದೆ ಅಂತ ಹೇಳ್ತಾರೆ ನೋಡಿ. ಮಲಮಾಸೋ ಗತಶೂನ್ಯೋ ಯೇಷಾಂ ದೇವಿ ಪ್ರಮಾದತಃ ದಾರಿದ್ರ್ಯಂ ಪುತ್ರಶೋಕಂ ಚ ಪಾಪ ಪಂಕ ವಿಗರ್ಹಿತಂ ಮರ್ತ್ಯಲೋಕೆ ಭವೇಜ್ಜನ್ಮ ತೇಷಾಂ ದೇವಿ ನ ಸಂಶಯ. ಯಾರು ಪ್ರಮಾದದಿಂದ ಅಧಿಕ ಮಾಸ ವ್ರತವನ್ನ ಆಚರಣೆ ಮಾಡದೆ ವ್ಯರ್ಥವಾಗಿ ಕಳೆದು ಬಿಡ್ತಾರೆ, ಅವರಿಗೆ ದಾರಿದ್ರ್ಯ ಬರ್ತದೆ, ಪುತ್ರ ಶೋಕ ಬರ್ತದೆ, ಪಾಪದ ಕೆಸರಲ್ಲಿ ಮುಳುಗಿ ಇರ್ತಾರೆ ಹಾಗೆ ಅಂತ. ಈ ರೀತಿಯಾಗಿ ಭೂಲೋಕದಲ್ಲಿ ಅವರಿಗೆ ದುಃಖ ಜಾಸ್ತಿ ಇರುತ್ತದೆ ಎಂಬ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಹಾಗೆ ಅಂತ ಭವಿಷ್ಯ ಪುರಾಣದ ಮಾತು. ಯಾರು ಪರಮಾತ್ಮನ ಆರಾಧನೆ ಮಾಡೋದಿಲ್ಲವೋ ಅವರಿಗೆ ಸಂತೋಷ, ಸಂಪತ್ತು, ಸತ್ಸಂತಾನ, ಒಳ್ಳೆ ಗೆಳೆಯರು, ಒಳ್ಳೆ ಬಂಧು ಬಾಂಧವರು, ಒಳ್ಳೆ ಹೆಂಡತಿ ಆಗಲಿ ಯಾರೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅಧಿಕ ಮಾಸದ ಜಪ, ದಾನ ಇತ್ಯಾದಿ ಸತ್ಕರ್ಮಗಳನ್ನ ಮಾಡದೇ ಇರುವವರು ಮಹಾಮೂರ್ಖರು ಅಂತ ಹೇಳ್ತಾರೆ. ಅವರಿಗೆ ಸಂತೋಷ ಎನ್ನತಕ್ಕದೇ ಜೀವನದಲ್ಲಿ ಇರೋದಿಲ್ಲ ಅಂತ. ಮತ್ತೆ ದೇಹ ಬಿಟ್ಟ ಮೇಲೆ ಅವರು ನರಕದಲ್ಲೇ ಇರ್ತಾರೆ ಹಾಗೆ. 3 ವರ್ಷಕ್ಕೆ ಒಮ್ಮೆ ಬರ್ತದೆ, ಸುಮಾರು 33 ತಿಂಗಳಿಗೆ ಒಮ್ಮೆ ಬರತಕ್ಕ ಈ ಪುರುಷೋತ್ತಮ ಮಾಸದಲ್ಲಿ ಯಾರು ಧರ್ಮ ಕಾರ್ಯಗಳನ್ನ ಮಾಡೋದಿಲ್ಲ ಅವರು ಕುಂಭಿಪಾಕ ಎನ್ನತಕ್ಕ ಘೋರವಾದ ನರಕದಲ್ಲಿ ಬೀಳ್ತಾರೆ ಹಾಗೆ ಅಂತ. ಅದರಿಂದ ಇಹಲೋಕದಲ್ಲೂ ದುಃಖನೇ, ಪರಲೋಕದಲ್ಲೂ ಕೂಡ ದುಃಖನೇ. ಅದರಿಂದ ಪ್ರಯತ್ನ ಪೂರ್ವಕ ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನ ಪ್ರೀತಿಗಾಗಿ ಅಧಿಕ ಮಾಸ ವ್ರತವನ್ನ ಅವಶ್ಯ ಮಾಡಲೇಬೇಕು ಹಾಗೆ. ತಮ್ಮ ಶಕ್ತಿಗೆ ತಕ್ಕಂತೆ ದಾನ, ಹೋಮ, ವ್ರತ, ಸ್ನಾನ, ತಪಸ್ಸು ಇತ್ಯಾದಿ ಪೂಜೆ ಇತ್ಯಾದಿಗಳನ್ನ ಮಾಡಬೇಕು. ಅಧಿಕ ಮಾಸವನ್ನ ಬಂತಲ್ಲ ಈ ಮಾಸ ಹಾಗೆ ಅಂತ ಈ ಮಾಸವನ್ನ ನಿಂದೆ ಮಾಡಬಾರದಂತೆ. ಯಾವನು ನಿಂದೆ ಮಾಡ್ತಾನೆ ಅವನು ಇಹ ಜನ್ಮದಲ್ಲೂ ಪರಜನ್ಮದಲ್ಲೂ ಖಂಡಿತವಾಗಲೂ ಮಹಾ ದುಃಖವನ್ನ ಅನುಭವಿಸ್ತಾನೆ ಹಾಗೆ. ಏಕಾದಶಿ ಬಂತು ಅಂತ ಬೈಬಾರ್ದಂತ. ಏಕಾದಶಿ ಬಂತು ಅಂತ ಯಾರು ಬೈಯಾರ? ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಏಕಾದಶಿ ಬರ್ತಾ ಇದೆ ಅಂತ ಸಂತೋಷ ಪಡಬೇಕು. ಅದು ಒಂದು ಅವಕಾಶ, ದೇವರು ಕೊಟ್ಟ ಸದವಕಾಶ ಅಂತ ಭಾವಿಸಬೇಕು. ಹೇಗೋ ಏಕಾದಶಿ ಇರ್ಬೋದು, ಚಾತುರ್ಮಾಸ ಇರ್ಬೋದು, ನಮ್ಮನ್ನ ಪಾಪಗಳನ್ನ ತೊಳೆದು ನಮ್ಮನ್ನ ಪವಿತ್ರ ಮಾಡತಕ್ಕ ಒಂದು ಸದವಕಾಶ ಬರ್ತಾ ಇದೆ ಅಂತ ಸಂತೋಷ ಪಡಬೇಕು. ಅದೇ ರೀತಿಯಾಗಿ ಅಧಿಕ ಮಾಸವೂ ಅಷ್ಟೇ ಮಹಾ ಅನುಗ್ರಹವನ್ನ ಕೊಡುವುದಕ್ಕಾಗಿ ಅದು ಹೇಳ್ತಾರೆ ನೋಡಿ. ಪರಮಾತ್ಮ ಕೊಡ್ಲಿಕ್ಕೆ ತಯಾರಿದ್ದಾನೆ, ನಾವು ತೆಗೆದುಕೊಳ್ಳಿಕ್ಕೆ ತಯಾರೇ ಇರ್ಬೇಕಷ್ಟೆ. ನಾವು ಮಾಡಿದ ವ್ರತಕ್ಕೆ ತಕ್ಕಂತೆ ಕೃಷ್ಣಾರ್ಪಣ ಪೂರ್ವಕ ಮಾಡಿದರೆ ದೇವರು ಎಲ್ಲವನ್ನೂ ಕೊಡ್ಲಿಕ್ಕೆ ಸಿದ್ಧವಾಗಿದ್ದಾನೆ, ನಾವು ತೆಗೆದುಕೊಳ್ಳಿಕ್ಕೆ ತಯಾರಾಗಬೇಕು ಅಂತ ಹೇಳೋದುಂಟು. ಆ ರೀತಿಯಾಗಿ ಈ ಮಾಸ ಬಂದಾಗ ಅದನ್ನ ನಾವು ತಿರಸ್ಕಾರ ಮಾಡಬಾರದು, ಅದನ್ನ ಇಗ್ನೋರ್ ಮಾಡಬಾರದು ಅಂತ. ಇನ್ನು ವಿಶೇಷವಾಗಿ ಈ ಮಾಸದಲ್ಲಿ ವಿಶೇಷ ಪುಣ್ಯಕಾಲ ಯಾವುದು ಅಂತ ನೋಡಿದರೆ ವೈಧೃತಿ, ವ್ಯತಿಪಾತ ಅಂತ 2 ಯೋಗಗಳು.
ಈ ಏಕಾದಶಿ ದಿವಸ ಏನೋ ಬರ್ತದೆ ಈ ವ್ಯತಿಪಾತ ಹಾಗೆ ಅಂತ. ಮತ್ತೆ ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ, ಒಟ್ಟು 5 ದಿವಸ. ವೈದ್ರತಿ, ವ್ಯತಿಪಾತ ಅಂತ 2 ಯೋಗ, ಹುಣ್ಣಿಮೆ, ಅಮಾವಾಸ್ಯೆ, ದ್ವಾದಶಿ 3 ತಿಥಿಗಳು. ಈ ಒಟ್ಟು 5 ದಿವಸಗಳು ಪಂಚಾಂಗದಲ್ಲಿ ನಮಗೆ ಗೊತ್ತಾಗ್ತದೆ. ಅದನ್ನು ನೋಡಿಕೊಂಡು ಆ ದಿವಸದಲ್ಲಿ ವಿಶೇಷವಾಗಿ ದಾನಾದಿಗಳನ್ನ ಮಾಡಿದರೆ ಅಧಿಕ ಪುಣ್ಯ ಇದೆ ಹಾಗೆ ಅಂತ. ವೈದ್ರತಿಶ್ಚ ವ್ಯತಿಪಾತೋ ರಾಕ, ರಾಕ ಅಂದ್ರೆ ಹುಣ್ಣಿಮೆ, ರಾಕಾಚೈವ ಕೂಹುಸ್ತತ, ಕೂಹು ಅಂದ್ರೆ ಅಮಾವಾಸ್ಯೆ ಅಂತ. ದ್ವಾದಶಿ ಪಂಚಪರ್ವಾಣಿ ಪರಂ ಶ್ರೇಷ್ಠಾನ್ ಅನುಕ್ರಮಾತ್, ಅಧಿಕ ಮಾಸವೇ ಶ್ರೇಷ್ಠ, ಅಧಿಕ ಮಾಸದಲ್ಲೂ 5 ದಿವಸ ಭಾರಿ ಶ್ರೇಷ್ಠ ಅಂತ. ಇನ್ನು ಈ ಮಾಸದಲ್ಲಿ ಗೋವಿನ ಸೇವೆ ಮಹಾಪುಣ್ಯ ಅಂತ ಹೇಳ್ತಾರೆ. ಯಾವನು ಈ ಅಧಿಕ ಮಾಸದಲ್ಲಿ ಗೋವಿಗೆ ಪ್ರದಕ್ಷಿಣೆ ಬರ್ತಾನೆ ಅವನು ಸಮುದ್ರವನ್ನು, ವನಗಳನ್ನು, ಭೂಮಿ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಅವನಿಗೆ ಸಿಗ್ತದೆ ಹಾಗೆ. ಸ್ವರ್ಗವನ್ನ ಬಯಸುವವರು ಆಕಳಿಗೆ ಹುಲ್ಲು, ದವಸ ಧಾನ್ಯಗಳನ್ನು ಕೊಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆಕಳನ್ನ ಮುಟ್ಟುವುದರಿಂದಲೇ ಪಾಪ ಹೋಗ್ತದೆ, ಅದಕ್ಕೆ ಆಕಳು ಕಂಡ್ರೆ ಮುಟ್ಟಬೇಕಂತ. ಆಕಳು ದಾನ ಮಾಡೋದು ವಿಶೇಷ, ಅದು ಸ್ವರ್ಗಕ್ಕೆ ದ್ವಾರ ಅಂತ ಹೇಳ್ತಾರೆ. ಆಕಳನ್ನ ರಕ್ಷಣೆ ಮಾಡೋದು ನಮಗೆ ಸಂಪತ್ತುದಾಯಕ ಅಂತ ಹೇಳ್ತಾರೆ. ಅದರಿಂದ ಆಕಳಿಗೆ ಸರಿಸಾಟಿಯಾದ ಮತ್ತೊಂದು ಸಂಪತ್ತು ಇಲ್ಲ ಅಂತ. ಎಷ್ಟು ಚಂದ ಇದೆ ನೋಡಿ ಪದ್ಮಪುರಾಣದ ಮಾತು. ಪೃಷ್ಟಾಶ್ಚ ಗಾವಹ ಶಮಯಂತಿ ಪಾಪಂ, ಆಕಳನ್ನ ಮುಟ್ಟಿದ್ರೆ ಪಾಪ ಪರಿಹಾರ. ದತ್ತಾಶ್ಚ ಗಾವಹ ತ್ರಿದಿವಂ ನಯಂತಿ, ಗೋದಾನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ. ಸಂರಕ್ಷಿತಾಶ್ಚ ಉಪನಯಂತಿ ವಿತ್ತಂ, ಯಾರು ಗೋ ಸಂರಕ್ಷಣೆ ಮಾಡ್ತಾರೆ ಅವರಿಗೆ ಸಂಪತ್ತನ್ನ ತಂದು ಕೊಡುತ್ತದೆ. ಗೋಬಿಹಿನ ತುಲ್ಯಂ ಧನಮಸ್ತಿ ಕಿಂಚಿತ್, ಇಹಲೋಕದ ಪರಲೋಕದ ಸಂಪತ್ತು ಎಲ್ಲವನ್ನು ತಂದು ಕೊಡತಕ್ಕದ್ದು ಗೋವು. ಅದರಿಂದ ಗೋಸೇವೆ ವಿಶೇಷವಾಗಿ ಮಾಡಬೇಕು ಅಂತ ಅದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಯಾವನು ಯೋಗ್ಯನಾದ ವ್ಯಕ್ತಿಗೆ, ಸತ್ಪಾತ್ರರಿಗೆ ಆಕಳು ದಾನ ಮಾಡ್ತಾನೆ, ಅದು ಅವನನ್ನು ಲಕ್ಷಾಂತರ ಆ ಸಂತತಿ, ಹಿಂದೆ ಇದ್ದವರು ಮುಂದೆ ಬರ್ಲಿಕ್ಕಿರೋರು, ಆ ಕುಲವೇ ಪಾವನ ಮಾಡ್ತದೆ. ಅಯುತೈಹಿ ಶತೈಹಿ ಅಂತ ಹೇಳ್ತಾರೆ. ಅದು 1000 10,000 ಜನರನ್ನ ಅದು ಪವಿತ್ರನಾಗಿ ಮಾಡಿಬಿಡುತ್ತದೆ ಅಂತ. ಗೋದಾನಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಸತ್ಪಾತ್ರರಿಗೆ ಕೊಡಬೇಕು. ಯಾರು ಅಪಾತ್ರರಿಗೆ ದಾನ ಮಾಡ್ತಾರೆ ಅವರು 21 ಕುಲ ಸಮೇತವಾಗಿ ನರಕಕ್ಕೆ ಹೋಗ್ತಾರೆ ನೋಡಿ. ಅದಕ್ಕೆ ದಾನ ಕೊಡುವ ಗೋದಾನವನ್ನ ಮಾತ್ರ ಎಚ್ಚರದಿಂದ ಕೊಡಿ ಅಂತ ಹೇಳ್ತಾರೆ. ಅಪಾತ್ರೆ ಸಾತು ಗೋದತ್ತ ದಾತಾರಂ ನರಕಂ ನಯೇತ್, ಕುಲೈಕ ವಿಂಶತಿಯುತಂ ಗ್ರಹೀತಾರಂತು ಪಾತಯೇತ್. ಅದರಿಂದ ಸತ್ಪಾತ್ರರಿಗೆ ಮಾತ್ರ ಗೋದಾನ ಮಾಡಬೇಕು, ಇಲ್ಲದಿದ್ರೆ 21 ಕುಲವನ್ನ ಸಮೇತವಾಗಿ ನರಕಕ್ಕೆ ಹೋಗ್ತಾರೆ ಹಾಗೆ. ನೋಡು ಭಗವದ್ಗೀತೆ ಗೋವು ಮತ್ತು ಸುವರ್ಣ ಇದನ್ನ ಸತ್ಪಾತ್ರರಿಗೆ ಮಾತ್ರ ಕೊಡಬೇಕು, ಅದು ಅನಂತ ಪುಣ್ಯ ಕೊಡುತ್ತದೆ ಹಾಗೆ. ಯತ್ಕೃತಂ ನರನಾರೀಭಿಃ ತ್ರಿವಿಧಂ ಹ್ಯಗಂ ಕೃತಂ ಮಲಮಾಸೆ ಸಮಾಯಾತೆ ಕಂಪತೆ ಅಶ್ವತ್ಥ ಪರ್ಣವತ್. ಮಲಮಾಸ ಬಂದುಬಿಟ್ರೆ ಆ ಪಾಪಗಳೆಲ್ಲ ನಡುಗಿ ಹೋಗ್ತವಂತೆ. ಹೇಗೆ ಗಾಳಿ ಬೀಸಿದ್ರೆ ಅಶ್ವತ್ಥ ಎಲೆ ತಕ 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 ಅಂತ ಶಬ್ದ ಮಾಡ್ತಾ ಇರ್ತದೆ ನೋಡಿ, ಅಡಗಾಡ್ತಾ ಇರ್ತದೆ ಅದು ಗಾಳಿ ಬಂದು ಬಿಟ್ರೆ. ಅದೇ ತರ ಈ ಅಧಿಕ ಮಾಸ ಬಂದ್ರೆ ಗಂಡಸರು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ತ್ರಿಕರಣದಿಂದ ಪಾಪ ಆಗಿರುತ್ತದೆ. ಕಾಯೇನ ವಾಚ ಮನಸ ಪಾಪಗಳು ನಡೆದಿರುತ್ತವೆ. ಎಲ್ಲಾ ಪಾಪಗಳು ಕೂಡ ನಡುಗಿ ಹೋಗುತ್ತವೆ, ತಾನು ಬಿಟ್ಟು ಹೋಗ್ಬೇಕಾಗ್ತದಲ್ಲ ಹಾಗೆ ಅಂತ ನೋಡಿ. ಈ ಮಾಸದಲ್ಲಿ ಒಂದು ಬಾರಿ ಬ್ರಾಹ್ಮಿ ಮುಹೂರ್ತ ಸ್ನಾನ ಮಾಡಿದರೆ 7 ಜನ್ಮದ ಪಾಪ ಹೋಗುತ್ತದೆ ನೋಡಿ. ಅಧಿಕಸ್ಯ ಅಧಿಕಂ ಫಲಂ ಅಂದ್ರೆ ಇದಕ್ಕೆ ಹೇಳೋದು. ಒಂದು ದಿವಸ ಸ್ನಾನದಿಂದ 7 ಜನ್ಮದ ಪಾಪ. ಇನ್ನು ಪರ್ವಕಾಲದಲ್ಲಿ ಸ್ನಾನ ಮಾಡಿದರೆ 10 ಜನ್ಮಗಳಲ್ಲಿ ಮಾಡಿದ ಪಾಪ ಹೋಗ್ತದೆ. ಇನ್ನು ಒಂದು ಪಕ್ಷ, ಶುಕ್ಲ ಪಕ್ಷವೋ ಅಥವಾ ಕೃಷ್ಣ ಪಕ್ಷವೋ 15 ದಿವಸ ಸ್ನಾನ ಮಾಡಿದರೆ 100 ಜನ್ಮದಲ್ಲಿ ಮಾಡಿದ ಪಾಪ ಹೋಗ್ತದೆ. ಇನ್ನು 30 ದಿವಸ 2 ಪಕ್ಷ ಸೇರಿಯೂ ಸ್ನಾನ ಮಾಡಿದರೆ 1000 ಜನ್ಮದಲ್ಲಿ ಅವನು ಕಟ್ಟಿಟ್ಟ ಪಾಪ ಎಲ್ಲವೂ ಹೋಗ್ತದೆ.
ಇದು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಮೌನವ್ರತ. ಮೌನವ್ರತ ಅಂದ್ರೆ ಏನು ಮಾತಾಡದೇ ಇರೋದು, ಸುಮ್ಮನೆ ಇರೋದು ಅಂತ. ಸುಮ್ಮನೆ ಇರೋದು ಅಂತ ಅರ್ಥ ಅಲ್ಲ ಅದಕ್ಕೆ. ಪರಮಾತ್ಮನ ಚಿಂತನೆ ಸದಾ ಇರಬೇಕು. ಮೌನವ್ರತ ಅಂದ್ರೆ ಪರಮಾತ್ಮನ ಸ್ತೋತ್ರ, ಪರಮಾತ್ಮನ ಧ್ಯಾನ ಅದನ್ನ ಮಾಡೋದು. ಅದನ್ನ ಬಿಟ್ಟು ಬೇರೆ ಯಾವ ವಿಚಾರವೂ ಇಲ್ಲ. ದೇವರ ವಿಚಾರ ಬಿಟ್ಟು ಯಾವುದೂ ಇಲ್ಲ. ಆ ಮೌನವ್ರತ ಯಾವಾಗ ಮಾಡಬೇಕು ಹಾಗೆಂದ್ರೆ ಆದಷ್ಟು ಮಾಡಬೇಕು. ಕನಿಷ್ಠ 3 ಮಾಡಬೇಕು ಅಂತ. ಯಾವಾಗ? ಸ್ನಾನ ಮಾಡುವಾಗ, ಪೂಜೆ ಮಾಡುವಾಗ, ಊಟ ಮಾಡುವಾಗ, ಹಾಗೆ ಅಂತ. ಸ್ನಾನ ಮಾಡುವಾಗ ಮೌನವಾಗಿ ಇದ್ದರೆ ಶರೀರದ ತೇಜಸ್ಸು ಅಭಿವೃದ್ಧಿ ಆಗ್ತದೆ. ಹೋಮ ಮಾಡುವಾಗ ಮೌನವಾಗಿ ಇದ್ದರೆ ಸಂಪತ್ತು ಜಾಸ್ತಿ ಆಗ್ತದೆ. ಊಟ ಮಾಡುವಾಗ ಸುಮ್ಮನೆ ಇದ್ರೆ ಅಂದ್ರೆ ಮೌನವಾಗಿ ಇದ್ದರೆ ಆಯುಷ್ಯ ಜಾಸ್ತಿ ಆಗ್ತದೆ. ಅದರಿಂದ ಕನಿಷ್ಠ ಸದಾ ಇರಬೇಕು, ಪರಮಾತ್ಮನ ಚಿಂತನೆ ಮಾಡ್ತಾ ಇರಬೇಕು. ಸ್ನಾನ ಮಾಡುವಾಗ, ಹೋಮ ಮಾಡುವಾಗ, ಪೂಜೆ ಮಾಡುವಾಗ, ಊಟ ಮಾಡುವಾಗ ಪರಮಾತ್ಮನ ಸ್ಮರಣೆ ಪೂರ್ವಕ ಮೌನ ವ್ರತವನ್ನ ನಾವು ಆಚರಣೆ ಮಾಡಬೇಕು. ಹಾಗೆ ಸ್ನಾನೇನ ವರುಣಸ್ತೇಜೋ ಜುಹ್ವತಸ್ತು ಹುತಾಶನಃ ಭುಂಜಾನಸ್ತು ಮೃತ್ಯುರಾಯುಷ್ಯಂ ತಸ್ಮಾನ್ ಮೌನಂ ಸಮಾಚರೇತ್ ಅಂತ ಪದ್ಮಪುರಾಣದ ಮಾತು. ಸ್ನಾನ ಮಾಡುವಾಗ ಯಾರಾದ್ರೂ ಮಾತನಾಡಿದರೆ ವರುಣದೇವರು ಆ ತೇಜಸ್ಸನ್ನ ಅಪಹಾರ ಮಾಡ್ತಾರೆ. ಆ ವ್ಯಕ್ತಿಯಲ್ಲಿ ಇರುವ ತೇಜಸ್ಸನ್ನ ವರುಣದೇವರು ಅಪಹಾರ ಮಾಡ್ತಾರೆ. ಹೋಮ ಮಾಡುವಾಗ ಮಾತನಾಡಿದರೆ, ಹೋಮ ಅಂದ್ರೆ ಅಥವಾ ಪೂಜೆ, ಹೋಮ ಪೂಜೆ ಈ ಸಂದರ್ಭದಲ್ಲಿ ಮಾತನಾಡಿದರೆ ಅಗ್ನಿದೇವರು ಸಂಪತ್ತನ್ನ ತೆಗೆದುಕೊಳ್ತಾರೆ, ನಾಶವಾಗ್ತದೆ, ಸುಟ್ಟು ಹೋಗ್ತದೆ. ಇನ್ನು ಊಟ ಮಾಡುವಾಗ ಯಾರು ಮಾತನಾಡಿದರೆ ಯಮಧರ್ಮರಾಜ ಆಯುಷ್ಯವನ್ನ ಅವರು ತೆಗೆದುಕೊಳ್ತಾರೆ. ಹಾಗೆ ಅದರಿಂದ ಊಟ ಮಾಡುವಾಗ ನೋಡಿ, ಮೌನ, ದುಡ್ಡು ಕಾಸು ಏನು ಖರ್ಚಿಲ್ಲ. ಮೌನ ಅದನ್ನೇ ಹೇಳ್ತಾರೆ ನೋಡಿ, ನನಗೆ ಉಪವಾಸ ವ್ರತ, ಸ್ನಾನ, ತೀರ್ಥಯಾತ್ರೆ ಯಾವುದಕ್ಕೂ ನನಗೆ ಶಕ್ತಿ ಇಲ್ಲ ಅಂತವರಿಗೆ ಅಧಿಕ ಮಾಸದಲ್ಲಿ ಏನಾದ್ರು ವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ ಇದೆ, ಮೌನ ವ್ರತವೇ. ಏನು ದುಡ್ಡು ಕಾಸು ಇಲ್ಲ ನೋಡಿ, ಖರ್ಚೇ ಇಲ್ಲ. ಅನಾಯಾಸವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ಸುಮ್ಮನೆ ಇದ್ದು ಬಿಟ್ರೆ ಸಾಕು, ಮಹಾಫಲ ಅದು ಅಂತ ಹೇಳ್ತಾರೆ. ಏಕತೋ ಮಲಮಾಸೋಯಂ ಏಕತೋ ದ್ವಾದಶಾಬ್ದಿಕಂ ಸಮಾನಮತ್ರ ನ ಭವೇತ್ ಕಿಂ ಪುನರ್ ಅರ್ಚನ ಭೋಜನೆ. ಹಾಗೆ ಒಂದು ಮಾಸದ ಅಧಿಕ ಮಾಸ 12 ತಿಂಗಳು ಪುಷ್ಕರದಲ್ಲಿ ವಾಸ. ಯಾವುದು ಪುಣ್ಯದಾಯಕ? ತಕ್ಕಡಿಯಲ್ಲಿ ಇಟ್ಟು ತೂಗಿದ್ರೆ 1 ಮಾಸದ 1 ತಿಂಗಳು ಕಾಲ ಅವಧಿ ಅಧಿಕ ಮಾಸ, ಅಲ್ಲಿ ಮಾಡತಕ್ಕ ಸತ್ಕರ್ಮಗಳು 12 ವರ್ಷಗಳು ಎಲ್ಲಿ? ಪುಷ್ಕರ ಕ್ಷೇತ್ರದಲ್ಲಿ ಇದ್ದು ಸತ್ಕರ್ಮಗಳು ಮಾಡಿದರೆ ಯಾವುದು ಫಲ ಜಾಸ್ತಿ? ಹಾಗೆಂದ್ರೆ ಅಧಿಕ ಮಾಸದಲ್ಲಿ 1 ಮಾಸದಲ್ಲಿ ಮಾಡಿದ ಫಲವೇ ಜಾಸ್ತಿ ನೋಡಿ. 1 ಮಂತ್ ಅಲ್ಲಿ 12 ವರ್ಷ, ಅಷ್ಟು ವ್ಯತ್ಯಾಸ ಇದೆ ಅಂತಾರೆ. ಅಧಿಕಸ್ಯ ಅಧಿಕಂ ಫಲಂ ಅಂದ್ರೆ ಇದೇ ಅರ್ಥದಲ್ಲಿ ಹೇಳೋದು. ಹಾಗಿರುವಾಗ ಈ ಮಾಸದಲ್ಲಿ ಪರಮಾತ್ಮನ ಆರಾಧನೆ, ಪರಮಾತ್ಮನ ಸೇವೆಯನ್ನ ಮೌನ ವ್ರತ ಮಾಡಿ ಅದನ್ನ ಕಾಪಾಡಿಕೊಂಡು ಬಂದರೆ ಇನ್ನು ಏನು ನಮಗೆ ಅನುಗ್ರಹ ಆಗ್ಲಿಕ್ಕಿಲ್ಲ ಹೇಳಿ. ಅಷ್ಟು ಮೌನವ್ರತ ಅಂತ ಮಹಿಮೆ ಉಳ್ಳದ್ದು ಅಂತ ಇನ್ನು ಹೇಳ್ತಾರೆ ನೋಡಿ. ಏಕತೋ ಪೃಥ್ವೀದಾನಂ ಏಕತೋ ಮೌನ ಭೋಜನಂ ನ ಸಮಂ ಚಾತ್ರ ಕಥಿತಂ ಶಿವೇನ ಬ್ರಹ್ಮಣಾಮಯ. ಒಂದು ಕಡೆ ಭೂಮಿ ದಾನ, ಒಂದು ಕಡೆ ಊಟ ಮಾಡುವಾಗ ಮೌನ ವ್ರತ. ಎರಡರಲ್ಲಿ ಯಾವುದು ಶ್ರೇಷ್ಠ? ನೋಡಿ, ಬಾಯಿ ಮುಚ್ಚೋದೇ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟೊಂದು ಫಲ ಹೇಳಿದ್ದಾರೆ. ಒಂದು ಮನುಷ್ಯನನ್ನ ಬಾಯಿ ಮುಚ್ಚೋದೇ ಕಷ್ಟ ಅಂತ, ಏನೋ ಮಾತಾಡ್ತಾ ಇರ್ತಾನೆ. ಒಂದು ಕಡೆ ಭೂಮಿದಾನ ಅಂದ್ರೆ ಏನೋ 30-40 ಸೈಟ್ ಅಲ್ಲ ಅಂತ, ಇಡೀ ಪೃಥ್ವಿಯ ದಾನ. ಮತ್ತು ಒಂದು ಕಡೆ ಊಟ ಮಾಡುವಾಗ ಮೌನ ವ್ರತ ಮಾಡಿದರೆ ಎರಡೂ ಕೂಡ ಸಮವಾದ ಫಲವನ್ನು ಕೊಡುತ್ತದೆ. ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾರೆ, ವಿಷ್ಣು ಹೇಳ್ತಾರೆ, ರುದ್ರದೇವರು ಹೇಳ್ತಾರೆ. ಹಾಗೆ ಅಂದ್ರೆ ಏನ್ ಅರ್ಥ ಆಯಿತು? ಭೂಮಿದೇವಿಗಿಂತ, ಭೂದಾನಕ್ಕಿಂತ ಮೌನ ವ್ರತವೇ ಶ್ರೇಷ್ಠವಾದದ್ದು ಅಂತ ಒಟ್ಟು ಅಭಿಪ್ರಾಯ. ಅದರಿಂದ ನೋಡಿ, ಸುಲಭ, ಈಗಲೇ ಸಂಕಲ್ಪ ಮಾಡಬಹುದು. ಊಟ ಮಾಡುವಾಗ ನಾನು ಮಾತಾಡೋದಿಲ್ಲ, ಊಟ ಮಾಡುವಾಗ, ಪೂಜಾ ಹೋಮ ಮಾಡುವಾಗ, ಅಥವಾ ಸ್ನಾನ ಮಾಡುವಾಗ, ಸ್ನಾನ, ಪೂಜೆ, ಊಟ ಈ ಸಂದರ್ಭದಲ್ಲಿ ಮಾತಾಡೋದಿಲ್ಲ ಅಂತ ಅದು ಒಂದು ವ್ರತ. ಸ್ನಾನ ಅಧಿಕ ಮಾಸದ ಸದಾ ಮಾಡಬೇಕಿದು. ಅಧಿಕ ಮಾಸದಲ್ಲಿ ಮಾತ್ರ ಇಲ್ಲ, ಸದಾ ಮಾಡಬೇಕು. ಇಲ್ಲದಿದ್ರೆ ಏನಾಗುತ್ತದೆ ಅಂತ ಅದನ್ನು ಹೇಳಿದ್ದಾರೆ. ಅಧಿಕ ಮಾಸದಲ್ಲಿ ಮಾಡಿದರೆ ವಿಶೇಷ ಪುಣ್ಯ ಅಂತ ಅಷ್ಟೆ.
ಅದರಿಂದ ಶ್ರೇಷ್ಠವಾದ ಪುಣ್ಯ ಈ ಮೌನವ್ರತದಿಂದ ಸಿಗ್ತದೆ ಅಂತ ನೋಡಿ. ಸ್ನಾನ ಆಯಿತು, ಮೌನವ್ರತ ಆಯಿತು. ಇನ್ನು ಮುಂದೆ ದೀಪಾರಾಧನೆಯ ಮಹತ್ವವನ್ನ ಹೇಳ್ತಾ ಇದ್ದಾರೆ. ವೇದೋಕ್ತಾನಿ ಚ ಕರ್ಮಾಣಿ ದಾನಾನಿ ವಿವಿಧಾನಿ ಚ ಪುರುಷೋತ್ತಮ ದೀಪಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ವೇದದಲ್ಲಿ ಹೇಳಿದ ಪುಣ್ಯಕರ್ಮಗಳು, ವಿವಿಧವಾದ ದಾನಗಳು, ಇದೆಲ್ಲವೂ ಕೂಡ ಅಧಿಕ ಮಾಸದಲ್ಲಿ ಮಾಡಿದ ಒಂದು ದೀಪದ ದಾನ. ದೀಪ ಹಚ್ಚಿಡೋದು, ದೀಪದಾನ ಕೂಡ ಇಲ್ಲ, ದೀಪವನ್ನು ಹಚ್ಚಿಡೋದು. ಆ ದೀಪದ ಪುಣ್ಯದ 16ನೇ ಒಂದು ಅಂಶ ಕೂಡ ಇದು ಯಾವುದಕ್ಕೂ ಇಲ್ಲ ಅಂತ. ಒಂದು ದೀಪ ಹಚ್ಚಿಡೋದ್ರಿಂದ ಅಷ್ಟು ಮಹಾಪುಣ್ಯದ, ದೇವರ ಸ್ಮರಿಸ್ತಾ ಇದು ದೇವರಿಗಾಗಿ ಅಂತ ಚಿಂತನೆ ಮಾಡಬೇಕು ಅಷ್ಟೆ. ದೇವರಿಗೆ ಸಮರ್ಪಣೆ ಮಾಡುವ ಒಂದು ಸಣ್ಣ ದೀಪ ಅದು ಮಹಾದಾನ ಅಂತ ದೇವರು ಅದನ್ನ ಪರಿಗಣಿಸ್ತಾನೆ. ತೀರ್ಥಾನಿ ಸಕಲಾನ್ಯೇವ ಶಾಸ್ತ್ರಾಣಿ ಸಕಲಾನಿ ಚ ಪುರುಷೋತ್ತಮ ದೀಪಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಬೃಹನ್ನಾರದಿಯ ಪುರಾಣ. ಲೋಕದಲ್ಲಿ ಇರತಕ್ಕ ಸಕಲ ಪುಣ್ಯ ತೀರ್ಥಗಳು, ಸಕಲ ಶಾಸ್ತ್ರಗಳು ಎಲ್ಲವೂ ಪುಣ್ಯಕರವಾದದ್ದು. ಆದರೆ ಅಧಿಕ ಮಾಸದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ ಒಂದು ದೀಪದ ಮುಂದೆ, ದೀಪದ 16ನೇ ಒಂದು ಅಂಶವೂ ಕೂಡ ಇದರಲ್ಲಿ ಇಲ್ಲ ಅಂತ ಹೇಳ್ತಾರೆ. ದೇವರ ಮುಂದೆ ಹಚ್ಚಿಟ್ಟ ದೀಪಕ್ಕೆ ಅಷ್ಟು ಮಹತ್ವ ಇದೆ. ಯೋಗೋ ಜ್ಞಾನಂ ತಥಾ ಸಾಂಖ್ಯಂ ತಂತ್ರಾಣಿ ಸಕಲಾನ್ಯಪಿ ಪುರುಷೋತ್ತಮ ದೀಪಸ್ಯ ಕಲಾಂ ನಾರ್ಹಂತಿ ಷೋಡಶೀಂ ಅಂತ ಬೃಹನ್ನಾರದೀಯ. ಯೋಗ, ಆತ್ಮಜ್ಞಾನ, ಸಾಂಖ್ಯಯೋಗ, ತಂತ್ರ ಇದೆಲ್ಲವೂ ಪುಣ್ಯಕರ. ಆದರೆ ಅಧಿಕ ಮಾಸದಲ್ಲಿ ದೇವರ ಮುಂದೆ ಹಚ್ಚಿಟ್ಟ ದೀಪಕ್ಕೆ 16ನೇ ಒಂದು ಅಂಶವೂ ಕೂಡ ಇದು ಯಾವುದಕ್ಕೂ ಇಲ್ಲ ಹಾಗೆ ಅಂತ. ಇನ್ನು ಕೃಚ್ರ ಚಾಂದ್ರಾಯಣಾದೀನಿ ವ್ರತಾನಿ ನಿಖಿಲಾನಿ ಚ ಪುರುಷೋತ್ತಮ ದೀಪಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ನೋಡಿ, ಶ್ರೇಷ್ಠವಾದ ವ್ರತಗಳು ಕೃಚ್ರ, ಚಾಂದ್ರಾಯಣ ಹಾಗೆಂತ ಏನೇನು ವ್ರತಗಳು ಇದೆಯೋ ಅದೆಲ್ಲವೂ ಪುಣ್ಯಕರವೇ. ಆದರೆ ಅಧಿಕ ಮಾಸದಲ್ಲಿ ದೇವರ ಮುಂದೆ ಹಚ್ಚಿ ಇಟ್ಟ ಒಂದು ದೀಪದ 16ನೇ ಒಂದು ಅಂಶವೂ ಕೂಡ ಇದಕ್ಕೆ ಸರಿಸಾಟಿ ಆಗೋದು ಅಂತ ಹೇಳ್ತಾರೆ. ಅಷ್ಟು ಮಹತ್ವ ದೀಪಕ್ಕೆ. ದೇವರ ಮುಂದೆ ದೀಪ ಹಚ್ಚಿಡೋದು ಮಹಾಪುಣ್ಯಕರ ಈ ಕಾಲದಲ್ಲಿ. ಇನ್ನು ಹೇಳ್ತಾರೆ ನೋಡಿ, ವೇದಾಭ್ಯಾಸೋ ಗಯಾ ಶ್ರಾದ್ದಂ ಗೋಮತಿ ತಟ ಸೇವನಂ ಪುರುಷೋತ್ತಮ ದೀಪಸ್ಯ ಕಲಾಂ ನಾರ್ಹಂತಿ ಷೋಡಶೀಂ. ಪ್ರತಿ ದಿವಸ ವೇದವನ್ನು ಓದೋದು, ವೇದಾಭ್ಯಾಸ ಮಾಡೋದು. ಪುಣ್ಯಭೂಮಿಯಾದ ಗಯಾ ಕ್ಷೇತ್ರದಲ್ಲಿ ಹಿರಿಯರನ್ನು ಕುರಿತು ಶ್ರಾದ್ದ ಮಾಡೋದು, ಹಿರಿಯರನ್ನು ಉದ್ದೇಶವಾಗಿ ಇಟ್ಟುಕೊಂಡು ಶ್ರಾದ್ದ ಮಾಡೋದು. ಗೋಮತಿ ನದಿ ತೀರದಲ್ಲಿ ಇದ್ದು ದೇವರ ಸೇವೆಯನ್ನ ಮಾಡೋದು, ಇದೆಲ್ಲವೂ ಕೂಡ ಪುಣ್ಯದಾಯಕ. ಆದರೆ ಅಧಿಕ ಮಾಸದಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಇಟ್ರೆ ಅದು ಎಷ್ಟು ಪುಣ್ಯ ಬರುತ್ತದೋ ಅದರ 16ನೇ ಒಂದು ಅಂಶವೂ ಕೂಡ ಇದಕ್ಕೆ ಇರೋದಿಲ್ಲ ಹಾಗೆ. ಎಷ್ಟು ಚಂದ ಇದು ನೋಡಿ. ದೀಪಾರಾಧನೆ, ದೀಪ ಹಚ್ಚುವಾಗಿ ಹೇಳಬೇಕಾದ ಮಂತ್ರ ಇದು. ಗೃಹಾಣೆ ಮಮ್ಮಯ ದತ್ತಂ ಸುದೀಪಂ ಪುರುಷೋತ್ತಮ. ಸ್ವಾಮಿ, ಈ ದೀಪವನ್ನ ಸ್ವೀಕಾರ ಮಾಡು. ಪ್ರಸಾದ ಸುಮುಖೋ ಭೂತ್ವಾ ವಾಂಛಿತಾರ್ಥ ಪ್ರದೋಭವ. ನನ್ನ ಮೇಲೆ ಅನುಗ್ರಹವನ್ನ ಮಾಡಿ ನಾನೇನು ಬಯಸ್ತೀನೋ ಅದನ್ನ ಕೊಡು ಅಂತ ಪದ್ಮಪುರಾಣದಲ್ಲಿ ಬರುವ ಮಾತಿದೆ. ಅದರಿಂದ ನಮಗೆ ಸರ್ವ ಇಷ್ಟಾರ್ಥವನ್ನು ಕೊಡತಕ್ಕದ್ದು. ನಮ್ಮ ಅಜ್ಞಾನವನ್ನ ನಾಶ ಮಾಡಿ, ದೀಪ ಅಂದ್ರೆ ಅದು ತಾನೆ, ಕತ್ತಲೆ ಹೋಗ್ತದೆ, ಪ್ರಕಾಶ ಬರುತ್ತದೆ. ಅಜ್ಞಾನವನ್ನ ನಾಶ, ಇದು ಕತ್ತಲೆ ಅಂದ್ರೆ ಅಜ್ಞಾನ, ಪ್ರಕಾಶ ಅಂದ್ರೆ ಜ್ಞಾನ. ಅದರಿಂದ ನಮ್ಮ ಅಜ್ಞಾನ ಅದೇ ಬೇಕಾಗಿರೋದು ನಮಗೆ. ಅಹಂಕಾರ, ಮಮಕಾರ, ಕಾಮ, ಕ್ರೋಧ ಎಲ್ಲ ಬರೋದು ಈ ಅಜ್ಞಾನದಿಂದ. ಅಜ್ಞಾನ ಹೋಗ್ಬಿಟ್ರೆ ಮನುಷ್ಯ ಉದ್ಧಾರ ಆಗ್ಬಿಡ್ತಾನೆ. ಆ ಅಜ್ಞಾನ ಹೋಗ್ಬೇಕು ಅಂದ್ರೆ ದೀಪ, ದೇವರ ಮುಂದೆ ದೀಪ ಹಚ್ಚಿ ಇಡಬೇಕು. ನೋಡಿ ಎಷ್ಟು ದಾನಗಳು ಹೇಳ್ತಾರೆ ನೋಡಿ. ನಾವು 3 ನೋಡಿದ್ದೀವಿ. ಸುವರ್ಣ ದಾನದಿಂದ ದಾರಿದ್ರ್ಯ ನಾಶವಾಗ್ತದೆ, ಗೋದಾನದಿಂದ ಬ್ರಹ್ಮಲೋಕ ಪ್ರಾಪ್ತಿ, ರಜತ ದಾನದಿಂದ ಪಿತೃಗಳ ತೃಪ್ತಿ, ತಾಮ್ರ ಪಾತ್ರೆ ಅದರ ದಾನದಿಂದ ಸರ್ವಾಭೀಷ್ಟ ಸಿದ್ಧಿ ಆಗ್ತದೆ, ರತ್ನದಾನ ರಾಜಯೋಗ ಸಿಗ್ತದೆ, ಮುತ್ತಿನ ದಾನ ಬುದ್ಧಿ ಚೂಪಾಗ್ತದೆ, ಮೋಕ್ಷ ಸಿಗ್ತದೆ, ವಸ್ತ್ರದಾನ ಚಂದ್ರಲೋಕ ಪ್ರಾಪ್ತಿ, ಇನ್ನು ದವಸ ಅಕ್ಕಿಯ ದಾನ ಮಾಡಿದರೆ ಪಾಪ ಪರಿಹಾರ, ರೇಷ್ಮೆ ವಸ್ತ್ರ ದಾನ ಮಾಡಿದರೆ ಭಯ ಪರಿಹಾರ, ಧಾನ್ಯ ದಾನ ಮಾಡಿದರೆ ಸರ್ವಾರ್ಥ ಸಿದ್ಧಿ ಆಗ್ತದೆ, ಪಾದರಕ್ಷೆ ಚಪ್ಪಲಿ ದಾನ ಮಾಡಿದರೆ ಮರಣಾನಂತರ ಸ್ವರ್ಗಲೋಕಕ್ಕೆ ಹೋಗೋದು ಸುಲಭವಾಗ್ತದೆ. ಹಾಗೆ ಕಷ್ಟಪಟ್ಟುಕೊಂಡು ಹೋಗಬೇಕು. ನೋಡಿ ಎಷ್ಟು ಸುಲಭವಾಗಿ ದೇವರು ಕೊಟ್ಟಿದ ನೋಡಿ. ಇಲ್ಲೇ ಪಾದರಕ್ಷೆ ದಾನ ಮಾಡಿಬಿಡಿ ಅಂತಾನೆ. ಸ್ವರ್ಗಲೋಕ ಯಾತ್ರೆ ಸುಖವಾಗಿ ಆಗ್ಬಿಡುತ್ತದೆ. ಹಾಗೆ ಅದು ಅಧಿಕ ಮಾಸದಲ್ಲಿ ಮಾಡಿದರೆ ಎಷ್ಟು ಹಿರಿಮೆ ಇದೆ ನೋಡಿ. ಅಧಿಕ ಮಾಸದ ಮಹಿಮೆಯನ್ನು ಹೇಳ್ತಾರೆ.
ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ಪಾಪಂ ಪರಿತ್ಯಜೇತ್ ಶ್ರುತ್ವಾ ನಿವರ್ತತೆ ಮೋಹಃ ಶ್ರುತ್ವಾ ಜ್ಞಾನಾಮೃತಂ ಲಭೇತ್. ಬೃಹನ್ನಾರದೀಯ ಪುರಾಣ. ಈ ಏನು ನಾವು ಸ್ನಾನದ ಮಹಿಮೆ, ಅಧಿಕ ಮಾಸದ ಮಹಿಮೆ, ಅಪೂಪದ ಮಹಿಮೆ, ದೀಪದ ಮಹಿಮೆ ಕೇಳ್ತಾ ಇದ್ದೀವಿ. ಈ ಮಹಿಮೆಯನ್ನ ಕೇಳೋದು ಇದೆ ನೋಡಿ, ಅದೇ ದೊಡ್ಡ ಭಾಗ್ಯ ಅಂತಾರೆ. ಯಾರು ಈ ಅಧಿಕ ಮಾಸದ ಮಹಿಮೆಯನ್ನ ಶ್ರವಣ ಮಾಡ್ತಾರೆ, ಅದರಿಂದಲೇ ಅವರ ಅಳಿತದೆ, ಅದರಿಂದಲೇ ಅವರ ಪಾಪ ಹೋಗ್ತದೆ, ಅದರಿಂದಲೇ ಅವರ ಮೋಹ ಹೋಗ್ತದೆ, ಅದರಿಂದಲೇ ಅವರಿಗೆ ಜ್ಞಾನಾಮೃತ ಸಿಗ್ತದೆ ಅಂತ ಹೇಳ್ತಾರೆ. ಎಷ್ಟು ಫಲ ಇದು ನೋಡಿ. ಈ ವ್ರತ ಮಾಡೋದು ಬಿಡೋದು ನೆಕ್ಸ್ಟ್, ಮಾಡಲೇಬೇಕು, ಇಗ್ನೋರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಈ ಮಹಿಮೆಯನ್ನ ಕೇಳೋದು ಇದೆ ನೋಡಿ, ಈ ಮಾಸ ಮಾಹಾತ್ಮ್ಯ ಅದನ್ನ ಕೇಳೋದು ಅದೇ ದೊಡ್ಡ ಪುಣ್ಯ ಕೆಲಸ ಅಂತ ಹೇಳ್ತಾರೆ. ಯತ್ರ ಸಂಕೀರ್ತ್ಯತೆ ನಿತ್ಯಂ ಅಲಮಾಸ ಕಥಾನಕಂ ತತ್ರ ತೀರ್ಥಾನಿ ಸರ್ವಾಣಿ ತುಳಸ್ಯಾ ಸಹಿತೋ ಹರಿಹಿ. ಎಲ್ಲಿ ಅಧಿಕ ಮಾಸದ ಹಿರಿಮೆಯನ್ನ ಕೊಂಡಾಡ್ತಾ ಇದ್ದಾರೆ ಅಂತಹ ಜಾಗದಲ್ಲಿ ಎಲ್ಲಾ ಪುಣ್ಯ ತೀರ್ಥಗಳು ಸನ್ನಿಹಿತವಾಗಿ ಇರುತ್ತದೆ. ತುಳಸಿ ಸಹಿತವಾಗಿ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿ ಇರ್ತಾನೆ. ಹಾಗೆ ಅದಕ್ಕೆ ನೋಡಿ, ತುಳಸಿಯ ವಿಶೇಷ ಸನ್ನಿಧಾನ ಇರುತ್ತದೆ ವೈಷ್ಣವರ ಮನೆಯಲ್ಲಿ. ಯಾಕೆ? ಈ ರೀತಿಯಾಗಿ ಪರಮಾತ್ಮನ ಕೀರ್ತನೆಗಳನ್ನ ಮಾಡ್ತಾ ಇರ್ತಾರೆ ಅವರು. ಹಾಗೆ ಯಶೃಣೋತಿ ನರೋ ರಾಜನ್ ಪಠೇದ್ವಾಪಿ ಸರ್ವದಾ ಸಯಾತಿ ಪರಮಂ ಲೋಕಂ ಯತ್ರ ಯೋಗೇಶ್ವರೋ ಹರಿಹಿ. ಯಾವ ನರನು ಅಧಿಕ ಮಾಸದ ಮಹಿಮೆಯನ್ನ ಕೇಳ್ತಾನೋ, ಓದುತ್ತಾನೋ, ಅವನು ಯೋಗೇಶ್ವರನಾದ ಆ ಪರಮಾತ್ಮನ ಇರತಕ್ಕ ವೈಕುಂಠದ ಪರಮಪದ ಅದನ್ನ ಹೊಂದುತ್ತಾನೆ. ಪರಮಂ ಲೋಕಂ ಯತ್ರ ಯೋಗೇಶ್ವರೋ ಹರಿಹಿ ಅಂತ ಉತ್ತಮ ಲೋಕವನ್ನ ಹೊಂದುತ್ತಾನೆ. ಸರ್ವ ಪಾಪಗಳು ನಿವರ್ತಿ ಆಗ್ತದೆ. ಸಕಲ ದಾನ ಧರ್ಮ ಮಾಡಿದ ಫಲ ಅವನಿಗೆ ಸಿಗ್ತದೆ ಈ ಅಧಿಕ ಮಾಸದ ಮಹಿಮೆಯನ್ನ ಕೇಳುವುದರಿಂದಲೇ. ಇದನ್ನ ಕೇಳುವುದರಿಂದ ಬ್ರಾಹ್ಮಣ ಬ್ರಹ್ಮ ತೇಜಸ್ವಿ ಆಗ್ತಾನೆ, ಕ್ಷತ್ರಿಯರು ಚಕ್ರವರ್ತಿಗಳಾಗ್ತಾರೆ, ವೈಶ್ಯರು ಕುಬೇರನಂತೆ ಸಂಪತ್ತುಳ್ಳವರಾಗ್ತಾರೆ, ಶೂದ್ರರು ಉನ್ನತ ಗತಿಯನ್ನ ಹೊಂದುತ್ತಾರೆ. ನೋಡಿ, ನಮ್ಮ ಶಾಸ್ತ್ರ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ. ಅದು ಬ್ರಾಹ್ಮಣ, ಕ್ಷತ್ರಿಯ, ಯಾರ್ಯಾರು ಮನುಷ್ಯರು ಅಂತ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಉನ್ನತಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿಧಾನ ಮಾಡ್ತಾ ಇದೆ ನಮ್ಮ ಶಾಸ್ತ್ರ. ಅದರಿಂದ ಮನುಷ್ಯರಾದ ಪ್ರತಿಯೊಬ್ಬರೂ ಕೂಡ ಇದನ್ನ ಕೇಳಬೇಕು, ಇದರಲ್ಲಿ ಹೇಳಿದಂತೆ ಆಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ಪಠಿಸಬೇಕಾದ ಒಂದು ಶ್ಲೋಕ ಅಂತ ಇದೆ, ಅದನ್ನ ಹೇಳ್ತಾ ಇದ್ದಾರೆ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಬೃಹನ್ನಾರದೀಯ ಪುರಾಣದಲ್ಲಿ ಬರುವ ಮಾತು. ಯಾವ ಪರಮಾತ್ಮ, ಕೃಷ್ಣ ಪರಮಾತ್ಮ ಗೋವರ್ಧನ ಬೆಟ್ಟವನ್ನ ಧರಿಸಿದ್ದಾನೋ, ಗೋಪಾಲನಾಗಿ ಇದ್ದು ಗೋರೂಪವನ್ನ ಧರಿಸಿದವನಾಗಿ, ಗೋಪಾಲ ರೂಪವನ್ನ ಧರಿಸಿದವನಾಗಿ ಇದ್ದಾನೋ, ಗೋಕುಲೋತ್ಸವಂ ಗೋವುಗಳ ಉತ್ಸವವನ್ನ ಮಾಡ್ತಾ ಇದ್ದಾನೋ, ಈಶಾನಂ ಸರ್ವೇಶ್ವರನಾಗಿದ್ದ ಆ ಗೋವಿಂದ, ಗೋಪಿಕಾಪ್ರಿಯ ಗೋಪಿಯರಿಗೆ ಅತಿ ಪ್ರಿಯನಾದ ಆ ಗೋಪಾಲಕೃಷ್ಣನನ್ನ ನಾನು ನಮಿಸ್ತೇನೆ. ಹಾಗೆ ಅಂತ ಅದರಿಂದ ವಿಶೇಷವಾಗಿ ಈ ಮಾಸದಲ್ಲಿ ಗೋಪಾಲಕೃಷ್ಣನ ಉಪಾಸನೆಯನ್ನ ಮಾಡಬೇಕು ಅಂತ ಅದರ ಸ್ತೋತ್ರವನ್ನು ಹೇಳ್ತಾ ಇದ್ದಾರೆ. ನಮಃ ಪುರುಷೋತ್ತಮಾಯ ನಮಸ್ತೆ ವಿಶ್ವಭಾವನ ನಮಸ್ತೆ ಸ್ತು ಋಷಿಕೇಶ ಮಹಾಪುರುಷ ಪೂರ್ವಜ ಏನೇದಮಖಿಲಂ ಜಾತಂ ಯತ್ರ ಸರ್ವಂ ಪ್ರತಿಷ್ಠಿತಂ ಲಯಮೇಷ್ಯತಿ ಯತ್ರೇತದ್ ತಂ ಪ್ರಪನ್ನೋಸ್ಮಿ ಕೇಶವಂ. ಯಾವ ಪುರುಷೋತ್ತಮ ಪರಮಾತ್ಮ ಇದ್ದಾನೆ ಅವನೇ ಈ ಮಾಸಕ್ಕೆ ಅಧಿದೇವತೆ. ಆ ಪರಮಾತ್ಮ ಎಂಥವನಾಗಿದ್ದಾನೆ ಅಂದ್ರೆ ಅವನ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮನ ಸ್ವರೂಪ ಹೇಗಿರುತ್ತದೆ ಹಾಗೆ ಅಂದ್ರೆ ವಿಶ್ವಭಾವನ, ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದವ, ಋಷಿಕೇಶ ಮಹಾಪುರುಷ ಪೂರ್ವಜ, ಮೊದಲಿದ್ದವ. ಏನೇದಂ ಅಖಿಲಂ ಜಾತಂ ಅಂತ ಪರಮಾತ್ಮನಿಂದಲೇ ಇಡೀ ಜಗತ್ತು ಹುಟ್ಟಿ ಬಂದವು. ಅವನನ್ನೇ ಆಶ್ರಯಿಸಿ ಈ ಜಗತ್ತಿದೆ, ಅವನಲ್ಲೇ ಈ ಜಗತ್ತು ಲಯವನ್ನು ಹೊಂದುತ್ತದೆ ಪ್ರಳಯ ಕಾಲದಲ್ಲಿ. ಅಂತಹ ಪರಮಾತ್ಮನನ್ನ ನಾನು ಮೊರೆ ಹೋಗ್ತೇನೆ. ತಂ ಪ್ರಪನ್ನೋಸ್ಮಿ ಕೇಶವಂ. ಅವನು ಎಂಥವನಾಗಿದ್ದಾನೆ? ಪರೇಶ, ಎಲ್ಲರಿಗಿಂತಲೂ ಉತ್ತಮ, ಪರಮಾನಂದ ಸ್ವರೂಪ, ಪರಾತ್ಪರತರಹ, ಸರ್ವೋತ್ತಮ ವ್ಯಕ್ತಿ, ಪ್ರಭು, ಸರ್ವ ಸಮರ್ಥನಾಗಿದ್ದಾನೆ. ಚಿದ್ರೂಪ, ಜ್ಞಾನರೂಪನಾಗಿದ್ದಾನೆ. ಚಿತ್ ಪರಿಜ್ಞೇಯ, ಜ್ಞಾನದಿಂದಲೇ ತಿಳಿಯಲಿಕ್ಕೆ ಸಾಧ್ಯ, ಶಾಸ್ತ್ರಗಳ ಮೂಲಕವೇ ತಿಳಿಯಲಿಕ್ಕೆ ಸಾಧ್ಯ. ಸತೇ ಕೃಷ್ಣ ಪ್ರಸೀದತು ಅಂತ ಕೃಷ್ಣ ಪರಮಾತ್ಮ ನನ್ನ ಮೇಲೆ ಪ್ರಸನ್ನಗೊಳ್ಳಲಿ ಹಾಗೆ ಅಂತ.
ಕೃಷ್ಣಂ ಕಮಲಪತ್ರಾಕ್ಷಂ ರಾಮಂ ರಘುಕುಲೋದ್ಭವಂ ನೃಸಿಂಹಂ ವಾಮನಂ ವಿಷ್ಣುಂ ಸ್ಮರಣ್ಯಾತಿ ಪರಂ ಗತಿಂ. ಈ ಮಾಸದಲ್ಲಿ ವಿಶೇಷವಾಗಿ ಕೃಷ್ಣ ಕಮಲಪತ್ರಾಕ್ಷ, ರಾಮ ರಘುಕುಲೋದ್ಭವನಾದ ರಾಮ ಮತ್ತು ನೃಸಿಂಹ ವಾಮನ ವಿಷ್ಣು ಇವರನ್ನ ಸ್ಮರಣೆ ಮಾಡುವವರು ಪರಾಂ ಗತಿಂ ಯಾತಿ, ಶ್ರೇಷ್ಠ ಗತಿಯನ್ನ ಹೊಂದುತ್ತಾರೆ. ಮತ್ತು ವಾಸುದೇವಂ ವರಾಹಂ ಚ ಕಂಸಕೇಶಿ ನಿಷೂಧನಂ ಪುರಾಣ ಪುರುಷಂ ಯಜ್ಞ ಪುರುಷಂ ಪ್ರಣತೋಸ್ಮ್ಯಹಂ ಅನಾದಿನಿಧನಂ ದೇವಂ ಶಂಖಚಕ್ರ ಗದಾಧರಂ ತ್ರಿವಿಕ್ರಮಂ ಹಲಧರಂ ಪ್ರಣತೋಸ್ಮಿ ಸನಾತನಂ ಯೈದಂ ಕೀರ್ತಯೇ ನಿತ್ಯಂ ಸ್ತೋತ್ರಾಣಾಂ ಉತ್ತಮೋತ್ತಮಂ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕೆ ಮಹೀಯತೆ. ಈ ಸ್ತೋತ್ರ ಅದ್ಭುತವಾದ ಸ್ತೋತ್ರ, ಪುರುಷೋತ್ತಮ ಸ್ತೋತ್ರ ಅಂತ ಕರೀತಾರೆ. ಈ ಪುರುಷೋತ್ತಮ ಸ್ತೋತ್ರವನ್ನ ಸದಾ ಪಠಿಸಬೇಕು. ದಿನಕ್ಕೆ ಒಂದು ಬಾರಿಯಾவது ಅಧಿಕ ಮಾಸದಲ್ಲಿ ಓದಬೇಕು. ತ್ರಿಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಓದಿದ್ರೆ ಮಹಾಪುಣ್ಯ. ಅಂತವರು ಸರ್ವ ಪಾಪದಿಂದ ಕೂಡ ನಿರ್ಮುಕ್ತರಾಗಿ ವಿಷ್ಣು ಲೋಕವನ್ನ ಹೊಂದುತ್ತಾರೆ ಅಂತ ಪದ್ಮಪುರಾಣದಲ್ಲಿ ಈ ಒಂದು ಶ್ಲೋಕವನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಭಾರಿ ಪವಿತ್ರವಾದ ಒಂದು ಕಾಲ, ಪವಿತ್ರವಾದ ವಿಚಾರ, ಪರಮಾತ್ಮನ ಸೇವೆ, ಪರಮಾತ್ಮನ ಪ್ರಾರ್ಥನೆ, ಪರಮಾತ್ಮನ ಧ್ಯಾನ, ಇದರಲ್ಲಿ ನಾವು ಈ ಒಂದು ಮಾಸವನ್ನ ಕಳೀಬೇಕು. ಸ್ನಾನ, ಧ್ಯಾನ, ಜಪ, ದಾನ, ವ್ರತಗಳು, ಸಣ್ಣ ಸಣ್ಣದು ದೀಪ ಇತ್ಯಾದಿ, ದೀಪದಾನ, ಮೌನ ವ್ರತ ಎಲ್ಲ ಸುಲಭವಾದದ್ದು. ಅದನ್ನ ಅಪೂಪದಾನ ವಿಶೇಷವಾಗಿ ಹೇಳಿದ್ದಾರೆ. ಅದನ್ನ ಮಾಡಿ ಸತ್ಪಾತ್ರರಿಗೆ ದಾನ ಮಾಡಿ ನಾವು ಪುಣ್ಯವನ್ನ ತೆಗೆದುಕೊಳ್ಳೋಣ. ಇನ್ನು ಈ ವ್ರತವನ್ನ ಆಚರಣೆ ಮಾಡಿದ ಅನೇಕ ವ್ಯಕ್ತಿಗಳು ಅವರನ್ನ ಕೂಡ ಪುರಾಣಗಳಲ್ಲಿ ಅವರ ಚರಿತ್ರೆಯನ್ನು ಕೂಡ ಸಂಕ್ಷೇಪವಾಗಿ ತಿಳಿಸ್ತಾ ಇದ್ದಾರೆ. ಆ ವಿಚಾರವನ್ನ ನಾಳೆ ಮತ್ತೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೆ ಪರಮ ಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.